Hello guys, welcome back to Banking Kannadiga. In this video, I'm going to discuss about MBS clerk mains and prelims ಆಗಿದೆ already. ನಾನು prelims ವಿಡಿಯೋದಲ್ಲಿ ಮೇ ಬಿ 60 ಪ್ಲಸ್ 65 ಆರ್ 66 ಆ ರೇಂಜ್ ಅಲ್ಲಿ ಕಟ್ ಆಫ್ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದೀನಿ ಅನ್ಸುತ್ತೆ. ಅದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ. ಬಟ್ ನಾನು ವಿಡಿಯೋದಲ್ಲೂ ಹೇಳಿರ್ತೀನಿ ಅಂಡ್ ಟೆಲಿಗ್ರಾಮ್ ಅಲ್ಲೂ ಮೆಸೇಜ್ ಹಾಕಿರ್ತೀನಿ. ಯಾರ್ಯಾರು 60 ರೇಂಜ್ ಅಲ್ಲಿ ನಿಮ್ಮ ಅಟೆಂಪ್ಟ್ ಇದೆ ಅವರೆಲ್ಲ ನೀವು ಕ್ಲರ್ಕ್ ಮೇನ್ಸ್ಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ ಅಂತ ಮೊದಲೇ ಹೇಳಿದ್ದೆ. ಅಂಡ್ ಈ ಮೇನ್ಸ್ಗೆ ಯೂಸ್ ಆಗಿಲ್ಲ ಅಂತ ಅಂದ್ರೂ ಮುಂದೆ ಬರುವಂತ RRB PO RRB ಕ್ಲರ್ಕ್ ಮೇನ್ಸ್ಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಏನು ಕೇಳ್ತಿದ್ದೀನಿ ಅಂದ್ರೆ, ನೀವು IBPS ಕ್ಲರ್ಕ್ ಅಲ್ಲೇ 60 ಪ್ಲಸ್ ಅಟೆಂಪ್ಟ್ ಮಾಡಿದಿರಾ, 60 ಮಾಡಿದಿರಾ ಅಂದ್ರೆ ಅಟೆಂಪ್ಟ್, ಆಬ್ವಿಯಸ್ಲಿ ನೀವು RRB PO ಅಂಡ್ RRB ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಂಥ ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಆ ಪ್ರಿಪರೇಷನ್ ನಿಮಗೆ ಮುಂದೆ ಯೂಸ್ ಆಗುತ್ತೆ. ಅಂಡ್ ತುಂಬಾ ಜನ ನನ್ನ ವಿಡಿಯೋಗಳಲ್ಲಿ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಿದ್ರಿ, ಕೆಲವು ನಿಮ್ಮ ವಿಡಿಯೋ ಲೆಂತಿ ಇರುತ್ತೆ ಅಂಡ್ ಅನ್ನೆಸೆಸರಿ ಇನ್ಫಾರ್ಮೇಶನ್ ಇರುತ್ತೆ ಅಂತ. ಬಟ್ ನಾನು ಎಲ್ಲಾ ವಿಡಿಯೋದಲ್ಲೂ ಥಂಬ್ನೇಲ್ ಅಲ್ಲಿ ಏನಿರುತ್ತೆ, ಥಂಬ್ನೇಲ್ ಅಲ್ಲಿ ಅದೇನಿದೆ ಅದನ್ನೇ ನಾನು ಡಿಸ್ಕಸ್ ಮಾಡಿರ್ತೀನಿ. ಅಂಡ್ ಆ ಥಂಬ್ನೇಲ್ಸ್ ಇರ್ಬೋದು ಅಥವಾ ನಾನು ಡಿಸ್ಕಸ್ ಮಾಡೋ ಟಾಪಿಕ್ ಇರ್ಬೋದು, ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಇರ್ಬೋದು, ಎಲ್ಲ ವ್ಯೂವರ್ಸ್ ಕೇಳಿರುವಂತದ್ದೇ ಆಗಿರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು. ಇಂಥ ನನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ವಿಡಿಯೋ ಮಾಡೋ ಅಂತ ಅವಶ್ಯಕತೆ ಇಲ್ಲ. ನಾನು ಯಾರು ಯಾವ ಟಾಪಿಕ್ ಹೇಳ್ತಾರೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋದು. ಹಾಗೆ ಜಸ್ಟ್ ವ್ಯೂಸಿಗೋಸ್ಕರನೇ ವಿಡಿಯೋ ಮಾಡೋದಿದ್ರೆ ನಾನು ಪ್ರತಿದಿನ 2-3 ವಿಡಿಯೋ ಬಿಡ್ತಿದ್ದೆ. ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ, ಸಿಂಗಲ್ ಕ್ರಿಯೇಟರ್ ಇರಲಿ ಅಥವಾ ಯಾರದೇ ತುಂಬಾ ಜನ ಸೇರ್ಕೊಂಡು ಮಾಡ್ತಿರೋ ಬ್ಯಾಂಕಿಂಗ್ ಯೂಟ್ಯೂಬ್ ಇರಲಿ, ಕನ್ನಡದಿರ್ಲಿ, ಇಂಗ್ಲಿಷ್, ಹಿಂದಿ, ತೆಲುಗು, ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ, ಪ್ರತಿದಿನ ಒಂದಂತೂ ವಿಡಿಯೋ ಹಾಕ್ತಾನೆ ಇರ್ತಾರೆ. ಇರ್ರಿಲೆವೆಂಟ್ ಆಗಿ ಹಾಕ್ತಿರ್ತಾರೆ ಅಥವಾ ಇಲ್ಲದೆ ಇರೋದಿಲ್ಲ. ಸುಮ್ಮನೆ IBPS ಏನೋ ಒಂದು ಚಿಕ್ಕ ನೋಟಿಫಿಕೇಶನ್ ಬಂದ್ರು ಹಾಕ್ಬಿಡೋದು, ಇದೇನೋ ಚೇಂಜ್ ಆಯ್ತು ಅಂತ. ಸೊ ನಾನು ಆ ರೀತಿ ವ್ಯೂಸಿಗೋಸ್ಕರ ಅಂತ ಹಾಕೋದಿದ್ರೆ ನನ್ನ ಇನ್ನೂ ವಿಡಿಯೋಸು ತುಂಬಾ ಬರ್ತಿದ್ದು. ಸೊ ನಾನು ಆ ಥರ ವ್ಯೂಸಿಗೆ ಹಾಕಲ್ಲ. ಅಂಡ್ ಇಲ್ಲ ಕೆಲವೊಬ್ರು ಜೆನ್ಯೂನ್ ಆಗೂ ಹೇಳ್ತಿರ್ಬೋದು ವಿಡಿಯೋ ಲೆಂತಿ ಆಗುತ್ತೆ ಅಂತ. ಅಂಥವ್ರಿಗೆ ನಾನು ಸಿಂಪ್ಲಿಫೈ ಮಾಡ್ತೀನಿ. ಈ ವಿಡಿಯೋಯಿಂದ ಏನಿದೆ, ನಾನು ಯಾವ ಟಾಪಿಕ್ ಮಾತಾಡ್ತೀನಿ ಅದಕ್ಕೆಲ್ಲ ಟೈಮ್ ಸ್ಲ್ಯಾಗ್ ಹಾಕೊಂಡು ಹೋಗ್ತೀನಿ. ಸೊ ಈ ವಿಡಿಯೋದಲ್ಲೂ ಅಷ್ಟೇ ಫಸ್ಟ್ ಪಾರ್ಟ್, ಇವಾಗ ನಾನು ಏನ್ ಮಾತಾಡ್ತಿದ್ದೀನಿ ಅದನ್ನೇ ಇಂಟ್ರೋ. ನೀವು ಡೈರೆಕ್ಟ್ ಆಗಿ ಆ ಪಾರ್ಟಿಗೆ ಸ್ಕಿಪ್ ಆಗ್ಬೋದು. ನಿಮಗೆ ಯಾವ್ದು ಟಾಪಿಕ್ ಬೇಕೋ ಅದಕ್ಕೆ ಎಂಟೈರ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಅಂಡ್ ನನ್ನ ಯಾವುದೇ ಕಟ್ ಆಫ್ ವಿಡಿಯೋ ಇರಲಿ, ಯಾವ ವಿಡಿಯೋ ಇರಲಿ ಎಕ್ಸೆಪ್ಟ್ ನೋಟಿಫಿಕೇಶನ್ ವಿಡಿಯೋದಲ್ಲಿ ಉಳಿದಿರೋ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ, ನೀವು ಕಟ್ ಆಫ್ ವಿಡಿಯೋ ನೋಡೋದು ವೇಸ್ಟ್, ಬೇರೆ ಏನು ನೋಡ್ಬೇಡಿ, ಬೇಕಿದ್ರೆ ಇದನ್ನು ನೋಡ್ದಲ್ಲೇ ಸ್ಕಿಪ್ ಮಾಡಿ ಅಂತ. ಅಂಡ್ ಇದು ಕೂಡ ಸ್ಟ್ರಾಟಜಿ ವಿಡಿಯೋ ಆಗಿರೋದ್ರಿಂದ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ನೀವು ಈ ವಿಡಿಯೋನು ನೋಡ್ಬೇಡಿ. ನನಗೆ ಇರೋದು ಮೇನ್ ಏಮ್ ಅಂದ್ರೆ, ನಾನ್ ಮಾಡೋ ವಿಡಿಯೋ ಅಟ್ಲೀಸ್ಟ್ ಒಂದು 5-10 ಮೆಂಬರ್ಸಿಗೆ ಯೂಸ್ ಆಗಿ, ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಆದ್ರೂ ಜಾಬ್ ತಗೊಳ್ಳಿ ಅಥವಾ ಅವ್ರಿಗೆ ಒಂದು ಐಡಿಯಾ ಸಿಗ್ಲಿ ಹೇಗೆ ಓದೋದು ಅಂತ. ಆ ಏಮ್ ಇಟ್ಕೊಂಡು ನಾನು ವಿಡಿಯೋ ಮಾಡೋದು. ಸೊ ನಿಮಗೆ ಯೂಸ್ ಇಲ್ಲ ಅಂತ ಅಂದ್ರೆ ನೀವು ವಿಡಿಯೋ ನೋಡಕ್ ಹೋಗ್ಬೇಡಿ. ಸೊ ಇವಾಗ ಇಂಟ್ರೋ ಇರುತ್ತೆ. ಸೊ ಸಿಂಪ್ಲಿಫೈಡ್ ಆಗಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಪ್ಯಾಟರ್ನ್ ಬ್ರೇಕ್ ಡೌನ್ ಮಾಡ್ತೀನಿ. ಅದಾದ್ಮೇಲೆ ಮೈನ್ಸ್ ಮಾಕ್ ಎಷ್ಟು ಹಾಕ್ಬೇಕು, ಹೇಗೆ ಹಾಕ್ಬೇಕು, ಮತ್ತೆ ನಿಮಗೆ PDF ಎಲ್ಲಿ ಸಿಗುತ್ತೆ. ಅದಾದ್ಮೇಲೆ GA, ಇಂಗ್ಲಿಷ್, ಕ್ವಾಂಟ್, ಸೆಕ್ಷನಲ್. ಇಷ್ಟು ಸೆಕ್ಷನಲ್ ಹೇಗೆ ಅಂದ್ರೆ ಯಾವ ಸಬ್ಜೆಕ್ಟ್ ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ತೀನಿ. ಸೊ ನಿಮಗೆ ಯಾವ ಟಾಪಿಕ್ ಬೇಕೋ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಸ್ಕಿಪ್ ಆಗ್ಬೋದು. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಆಬ್ವಿಯಸ್ಲಿ ಸೆಕೆಂಡ್ ಪಾರ್ಟಿಗೆ ಶಿಫ್ಟ್ ಆಗ್ತಿದ್ದೀನಿ. ಸೊ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು, ನೀವು ಫಸ್ಟ್ ಯಾವುದೇ ಎಕ್ಸಾಮ್ ಆದ್ರೂ ಮೈನ್ಸ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಪ್ಯಾಟರ್ನ್ ಹೇಗಿದೆ, ಆ ಎಕ್ಸಾಮ್ ರಿಕ್ವೈರ್ಮೆಂಟ್ ಏನು, ನಾನು ಎಷ್ಟು ಸ್ಕೋರ್ ಮಾಡಬೇಕು ಅದನ್ನ ಯೋಚನೆ ಮಾಡಿ. ಯಾಕೆಂದ್ರೆ ನೀವು ಫಸ್ಟ್ ರ್ಯಾಂಕ್ ಬಂದ್ರು ನಿಮಗೆ ಸಿಗೋದು ಒಂದು ಪೋಸ್ಟ್, ಅದೇ ಸ್ಯಾಲ್ರಿ, ಅದೇ ಇಲ್ಲ. ಸೊ ನೀವು ಫಸ್ಟ್ ರ್ಯಾಂಕ್ ಬಂದ್ರು ಅಷ್ಟೇ, ಲಾಸ್ಟ್ ಜಸ್ಟ್ ಒಂದು ನೀವು ಕ್ಲಿಯರ್ ಮಾಡಿದ್ರು ನಿಮಗೂ ಅದೇ ಸ್ಯಾಲ್ರಿ, ಅದೇ ಪೋಸ್ಟ್. ಯಾಕೆಂದ್ರೆ ಇಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ UPSC ತರ ರ್ಯಾಂಕ್ ವೈಸ್ ನಿಮ್ಮ ಪೋಸ್ಟಿಂಗ್ ಡಿಸೈಡ್ ಆಗಲ್ಲ. UPSC ರ್ಯಾಂಕ್ ವೈಸ್ ಪೋಸ್ಟಿಂಗ್ ಡಿಸೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ, ಎಷ್ಟು ನೀಡ್ ಇದೆ ಆ ಎಕ್ಸಾಮ್ಗೆ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ ಎಕ್ಸಾಮ್ ಇರೋದು ನಿಮಗೆ 29th, ಇನ್ನ 35 ಡೇಸ್ ಇದೆ, ಅಪ್ರಾಕ್ಸಿಮೇಟ್ಲಿ 34. ಇವತ್ತು ಬಿಟ್ರೆ 34 ಅಥವಾ 32, 33 ನಿಮಗೆ ಎಷ್ಟು ಬೇಕೋ ರೌಂಡ್ ಆಫ್ ಮಾಡ್ಕೊಳ್ಳಿ. 30 ಅಂತ ಮಿನಿಮಮ್ ಇದೆ. ನೀವು ರಜಾ ಕಳಿತಿರೋ ಅಥವಾ ನಿಮ್ಮ ಫಂಕ್ಷನ್ ಇದೆಯೋ ಅಥವಾ ಒಂದು 5 ದಿನ ವೇಸ್ಟ್ ಮಾಡ್ತೀರಾ, 4 ದಿನ ವೇಸ್ಟ್ ಮಾಡ್ತೀರಾ, ಅದೆಲ್ಲ ಬಿಟ್ಟು ಇನ್ನ 35 ಡೇಸ್ ಇದೆ. ಈಗ ನಿಮಗೆ ಪ್ಯಾಟರ್ನ್. ಸೊ ಇಲ್ಲಿ ನನ್ನ ಸ್ಟ್ರೆಂತ್ ವೈಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನೀವು ಅಷ್ಟೇ, ನೀವು ಮೈನ್ಸ್ ಪ್ರಿಪೇರ್ ಆಗ್ತಿದ್ರೆ ಫಸ್ಟ್ ನಿಮ್ಮ ಸ್ಟ್ರೆಂತ್ ಸಬ್ಜೆಕ್ಟ್ ಯಾವುದು, ಅದ್ರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಅದ್ರದ್ದು ವೆಯ್ಟೇಜ್ ಎಷ್ಟು, ಅದ್ರ ಟೈಮ್ ಎಷ್ಟು ಅಂತ ನೋಡ್ಕೋಬೇಕು. ಈಗ ನನ್ನ ಸ್ಟ್ರೆಂತ್ ಸಬ್ಜೆಕ್ಟ್ ರೀಸನಿಂಗ್. ಸೊ ರೀಸನಿಂಗ್ ಎಷ್ಟಿದೆ, 40 ಕ್ವಶನ್ ಇದೆ, 60 ಮಾರ್ಕ್ಸ್ ಇದೆ. ಸೊ ಆಬ್ವಿಯಸ್ಲಿ 20 ಕ್ವಶನ್ 1 ಮಾರ್ಕ್ಸ್ ಇರುತ್ತೆ, ಇನ್ನು 20 ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 35 ಮಿನಿಟ್ಸ್ ಅಂತ ಇದೆ. ಸೊ ಈಗ 35 ಮಿನಿಟ್ಸ್ ಅಲ್ಲಿ ಈ 40 ಕ್ವಶನ್ಸ್ ಎಲ್ಲ ಪಜಲ್ ಇರುತ್ತಾ, ಇರಲ್ಲ. ಮಿಸ್ಸಿಲೇನಿಯಸ್ ಇರುತ್ತೆ, ಮತ್ತೆ ನಿಮಗೆ ಸಿಲೋಗಿಸಮ್ ಅಂದ್ರೆ ಕೋಡೆಡ್ ಸಿಲೋಗಿಸಮ್, ಅದು ಕೋಡೆಡ್ ಇನ್ಇಕ್ವಾಲಿಟಿ ಅಥವಾ ಕೋಡೆಡ್ ಬ್ಲಡ್ ರಿಲೇಷನ್, ಆ ತರ ಯಾವ್ದಾದ್ರು ಕೋಡೆಡ್ ಇರುತ್ತೆ. ಅದ್ರ ಜೊತೆ ಕ್ರಿಟಿಕಲ್ ರೀಸನಿಂಗ್ ಅನ್ನೋದು ಇರುತ್ತೆ. ಸೊ ಈ ಸಬ್ಜೆಕ್ಟ್ ನಂದು ಸ್ಟ್ರಾಂಗ್ ಇರೋದ್ರಿಂದ ನಾನು ಮಿನಿಮಮ್ ಟಾರ್ಗೆಟ್ 25+ ಅಂತ ಇಟ್ಕೋತೀನಿ. ಅಂಡ್ ರಿಯಲ್ ಎಕ್ಸಾಮ್ ಅಲ್ಲೂ ನಾನು 27ಗೆ ಅಟೆಂಡ್ ಮಾಡಿ ಬಂದಿದ್ದೆ, ಅದು ವಿತೌಟ್ ಎನಿ ಪ್ರಿಪರೇಷನ್ ಮೇನ್ಸ್ಗೆ ಅಂತ. ಬಟ್ ನೀವು ಪ್ರಿಪೇರ್ ಆಗಿ ಖಂಡಿತವಾಗೂ
ನಿಮ್ ಸ್ಟ್ರಾಂಗ್ ಸಬ್ಜೆಕ್ಟ್ ಆದ್ರೆ 25 35 ಅಟೆಂಡ್ ಮಾಡೋ ತರ ಪೇಪರ್ ಇರುತ್ತೆ ರೀಸನಿಂಗ್, ಯಾಕೆಂದ್ರೆ ಇದು ಕ್ಲರ್ಕ್ ಮೈನ್ಸ್. ಈಗ 25 ಕ್ವಶನ್ಸ್ ನಿಮಗೆ ಸ್ಕೋರ್ ಮಾಡಬೇಕು. ಸೊ ಅದರಲ್ಲಿ ನಿಮಗೆ ನಾನು ಹೇಗೆ ಯಾವ್ದ್ರಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಆ ರೀಸನಿಂಗ್ ಟಾಪಿಕ್ ಬಂದಾಗ ಹೇಳ್ತೀನಿ. ಸೊ ಈಗ ಇಂಗ್ಲಿಷ್ ನಿಮಗೆ ಎಷ್ಟು 40 ಕ್ವಶನ್ಸ್ 40 ಮಿನಿಟ್ಸ್. ಸೊ ನಂದು ಮೀಡಿಯಂ ಅಂದ್ರೆ ಓಕೆ, ನನ್ಗೆ ಅಬೌವ್ ಅವರೇಜ್ ಇದೀನಿ ಇಂಗ್ಲಿಷ್ ಅಲ್ಲಿ. ನಂಗೆ ಅಂದ್ರೆ 20 ಅಬೌವ್, ಮೇನ್ಸ್ ಅಲ್ಲೆಲ್ಲ 20 ಅಬೌವ್, 25 24 23, ಪ್ರಿಲಿಮ್ಸ್ ಅಲ್ಲೆಲ್ಲ 24 ಆ ತರ ಬಂದಿದೆ, IBPS PO ಪ್ರಿಲಿಮ್ಸ್ ಬಿಟ್ಟು. ಸೊ ಈಗ ಇಂಗ್ಲಿಷ್ 40 ಕ್ವಶನ್ಸ್ 40 ಮಾರ್ಕ್ಸ್ 35 ಮಿನಿಟ್ಸ್. ಸೊ 35 ಮಿನಿಟ್ಸ್ ಅಂದ್ರೆ 1 ನಿಮಿಷಕ್ಕೆ ಬೇಡ 2 ನಿಮಿಷಕ್ಕೆ ಒಂದು ಕ್ವಶನ್ ಸಾಲ್ವ್ ಮಾಡಿರೋ ಅಕ್ಯುರೇಸಿಲಿ ನೀವು 20 ಅಂತೂ ಮಿನಿಮಮ್ ಸ್ಕೋರ್ ಮಾಡ್ಬೋದು. ಸೊ ಇಂಗ್ಲಿಷ್ ಟಾರ್ಗೆಟ್ ಯು ಶುಡ್ ಸೆಟ್ 20. ನಿಮ್ಮ ಸ್ಟ್ರೆಂತ್ ಯಾವ ತರ ನೀವು ಈ ತರ ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಈ ತರ ಯೋಚನೆ ಮಾಡಿ. 35 ಕ್ವಶನ್ ಇದೆ. ಸೊ ಒಂದು ಕ್ವಶನ್ ನಾನು 2 ನಿಮಿಷ ಕೊಟ್ಟು ಪೇಷನ್ಸ್ ಆಗಿ ಎಲ್ಲಾನು ಓದ್ಬಿಟ್ಟು ಕ್ಲಿಯರ್ ಆಗಿ ಅಟೆಂಡ್ ಮಾಡ್ತೀನಿ ಅಂದ್ರೂ ನೀವು 20 ಕ್ವಶನ್ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈಗ ಕ್ವಾಂಟ್ ಎಲ್ಲರಿಗೂ ಆಲ್ಮೋಸ್ಟ್ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಅಂದ್ರೆ ಕ್ವಾಂಟ್ ಎಲ್ಲ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಕ್ವಾಂಟ್ 35 ಕ್ವಶನ್ಸ್ 50 ಮಿನಿಟ್ಸ್, 50 ಮಾರ್ಕ್ಸ್ 30 ಮಿನಿಟ್ಸ್ ಅಂತಂದ್ರೆ ಇದರಲ್ಲಿ 15 ನಿಮಗೆ 2 ಮಾರ್ಕ್ಸ್ ಕಾಣಕ್ ಸಿಗ್ಬೋದು, 20 ನಿಮಗೆ 1 ಮಾರ್ಕ್ಸ್ ಕಾಣಕ್ ಸಿಗ್ಬೋದು. ಅದು ನಿಮಗೆ ಮೈನ್ಸ್ ಕಾಲ್ ಲೆಟರ್ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಆದ್ರೂ 30 ಮಿನಿಟ್ಸ್ ಅಲ್ಲಿ ನೀವು 15 ಮಿನಿಟ್ಸ್ ಅಂದ್ರೆ 15 ಮಾರ್ಕ್ಸ್ ಅಂತ ಸ್ಕೋರ್ ಮಾಡಿದ್ರು 2 ಮಿನಿಟ್ಸ್ ಪರ್ 1 ಮಾರ್ಕ್ ಅಂತ ಇಟ್ಕೊಳ್ಳಿ. ಈ ತರ ಮೈಂಡ್ ಸೆಟ್ ನೀವು ಬ್ರೇಕ್ ಡೌನ್ ಮಾಡ್ಕೊಂಡು ನಿಮಗೆ ಸಿಂಪಲ್ ಅನ್ನಿಸ್ಬೇಕು. ಎಕ್ಸಾಮು ಮೈನ್ಸ್ ಅಂತ ಮೈನ್ಸ್ ಫೋಬಿ ಹೋಗ್ಬೇಕು ಅಂದ್ರೆ ನೀವು ಈ ತರ ಬ್ರೇಕ್ ಡೌನ್ ಮಾಡ್ಕೋಬೇಕು. ಸೊ 2 ಮಿನಿಟ್ಸ್ಗೆ 1 ಕ್ವಶನ್. ಸೊ 15 ಪ್ಲಸ್ ಇದ್ರ ಸ್ಕೋರ್ ಮಾಡಬೇಕು. ಅಂಡ್ ಜಿಎದಲ್ಲಿ ಟೈಮ್ ಮ್ಯಾಟರ್ ಆಗಲ್ಲ, ಯಾಕಂದ್ರೆ 20 ಮಿನಿಟ್ಸ್ ಅಲ್ಲಿ ನೀವು ಆರಾಮಾಗಿ 40 ಕ್ವಶನ್ ಒಂದ್ಸಲ 2 ಸಲ ಓದಬಹುದು. ಸೊ ಅದಕ್ಕೋಸ್ಕರ ಅದರಲ್ಲಿ ಟೈಮ್ ಏನು ಕನ್ಸಿಡರ್ ಮಾಡಬೇಡಿ. 40 ಕ್ವಶನ್ಸ್ 50 ಮಾರ್ಕ್ಸ್ ಅಂತ ತಲೆ ಕೆಡಿಸ್ಕೋಬೇಡಿ. 50 ಮಾರ್ಕ್ಸ್ಗೆ ನೋಡಿ ಎಲ್ಲಾ ಸಬ್ಜೆಕ್ಟ್ ಬಿಟ್ಟರು ಇದರಲ್ಲಿ 1 2 3 ಈ ತರ ಸೆಕ್ಷನ್ ಕಟ್ ಆಫ್ ಹೋಗುತ್ತೆ ಅಂದ್ರೆ ಇದು ಎಲ್ಲರಿಗೂ ಕಷ್ಟ, ನಿಮಗೆ ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ನೀವು ಜಿಎಲ್ ಏನಾದ್ರೂ 20 ಸ್ಕೋರ್ ಮಾಡಿದ್ರೆ ಅಂದ್ರೆ 50% ಆಫ್ ದ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನೀವು ಟಾಪರ್. ಜಿಎಲ್ 15 ಸ್ಕೋರ್ ಮಾಡಿದ್ರೆ ಅಬೌವ್ ಅವರೇಜ್, 10 ಸ್ಕೋರ್ ಮಾಡಿದ್ರೆ ವೆರಿ ಗುಡ್, ಅವರೇಜ್ ಸ್ಟೂಡೆಂಟ್ ನೀವು ವೆರಿ ಗುಡ್ ಇದೀರಾ, ಕ್ಲಿಯರ್ ಆಗುತ್ತೆ ನಿಮ್ದು ಪೇಪರ್ ಆ ರೇಂಜ್ಗೆ. 10 ಸ್ಕೋರ್ ಮಾಡಿದ್ರೆ ಎಷ್ಟಕ್ಕೆ 50ಕ್ಕೆ. ಸೊ ಇದ್ರಲ್ಲಿ ನೀವು ಜಸ್ಟ್ 15 ಅಂತ ಹೇಳಿ ನೀವು ಯಾವ ಮಂತ್ ಓದ್ಬೇಕು ಎಷ್ಟು ಓದ್ಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈಗ ಟಾರ್ಗೆಟ್ ಇಷ್ಟ ಆಯ್ತು. ಸೊ ಟೋಟಲ್ ಟಾರ್ಗೆಟ್ ಎಷ್ಟಾಯ್ತು ಕ್ಯುಮುಲೇಟಿವ್ ಆಗಿ ಅಂದ್ರೆ 15 30 50 ಇದು 25. ಸೊ 75 ಪ್ಲಸ್ ಇದು ನಿಮ್ಮ ಇನಿಷಿಯಲ್ ಟಾರ್ಗೆಟ್ ಇರಬೇಕು. ನೀವೇನೂ ಪ್ರಿಪೇರ್ ಆಗಿಲ್ಲ ಅಂತ ಅಂದ್ರೂ ಇಷ್ಟು ಟಾರ್ಗೆಟ್ ಇರಬೇಕು. ಇದನ್ನ ಮಿನಿಮಮ್ ರೀಚ್ ಮಾಡಬೇಕು. ಅಂದ್ರೆ ಈಗಲೇ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ಈಗಲೇ ಕೇಳಬೇಡಿ ದಯವಿಟ್ಟು, ಯಾಕೆಂದ್ರೆ ಕಟ್ ಆಫ್ ಇಸ್ ಅನ್ಪ್ರೆಡಿಕ್ಟೇಬಲ್. ಇನ್ನು ಪೇಪರ್ ಯಾವ ಲೆವೆಲ್ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಮೇನ್ಸಿ ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಿಲ್ಲ, ವೇಕೆನ್ಸಿ ಏನು ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗಲೇ ಕಟ್ ಆಫ್ ಅಂತ ಹೇಳಕ್ಕಾಗಲ್ಲ. ಅಂಡ್ ಪ್ರಿಲಿಮ್ಸ್ ಕಟ್ ಆಫ್ ಅಂತೂ ಇನ್ನೂ ಗೊತ್ತಿಲ್ಲ, ಅಂದ್ರೆ ಪ್ರಿಲಿಮ್ಸ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ 75 ಮಿನಿಮಮ್ ಟಾರ್ಗೆಟ್ ಇಡಿ. ನಿಮ್ದು ಕ್ಲಿಯರ್ ಆಗಲಿಲ್ಲ ಅಂದ್ರೆ ಕೇಳಿ, ನೀವು 75 ಸ್ಕೋರ್ ಮಾಡಿದ್ರೆ ಟಾರ್ಗೆಟ್ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ರೆ. ಅಂಡ್ ಕೆಲವೊಬ್ರು ಕೇಳ್ತಾರೆ 75 ನಂದು ಆಲ್ರೆಡಿ ಬರ್ತಿದೆ ಅಂತ. ಸೊ 75 ಕಾಮನ್ ಸೆನ್ಸ್, 75 ಬರ್ತಿದೆ ಅಂದ್ರೆ 80 ಟಾರ್ಗೆಟ್ ಮಾಡಿ. ಈಗ ಕೆಲವೊಬ್ರು ಕೇಳ್ಬೋದು ನನ್ನ ಇಂಗ್ಲಿಷ್ ತುಂಬಾ ವೀಕ್ ಇದೆ, ನನ್ಗೆ 20 ಆಗೋದೇ ಇಲ್ಲ ಅಂತ. ನೀವು ಪ್ರಿಲಿಮ್ಸ್ IBPS ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂದ್ರೆ ನೀವು ಮಿನಿಮಮ್ ಅಂತೂ ಇಂಗ್ಲಿಷ್ 15 ಅಂತೂ ತೆಗ್ದಿರ್ತೀರಾ. ಸೊ ನಿಮ್ಮ ಇಂಗ್ಲಿಷ್ ಓಕೆ ಲೆವೆಲ್ ಅಲ್ಲಿ ಇರುತ್ತೆ. ಅಂಡ್ ಇಂಗ್ಲಿಷಿಗೆ ಎಕ್ಸ್ಟ್ರಾ ಏನ್ ಬೇಡ, ಮೇನ್ಸಿಗೆ ಒಂದು ಲೆಂತಿ ಆರ್ಸಿ ಬಿಟ್ಟು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಡ್ಸ್ ಫ್ರೇಸ್ ಆ ತರ ಯೂಸ್ ಮಾಡಿರ್ತೇನೆ ಅದು ಬಿಟ್ಟು ಇನ್ನ ಏನು ಎಕ್ಸ್ಟ್ರಾ ವರ್ಕ್ ಮಾಡೋಂಥದ್ದಿಲ್ಲ ಇಂಗ್ಲಿಷ್ಗೆ. ಸೊ 20 ಅಂತೂ ನೀವು ಸ್ಕೋರ್ ಮಾಡ್ಲೇಬೇಕು. ಇಲ್ಲ ನನ್ಗೆ ಆಗದೇ ಇಲ್ಲ ಅಂದ್ರೆ 15 ಮಾಡಿದ್ರೆ ನೀವು ಯಾವ್ದಾರ ಒಂದು ಎಲ್ಲ ಕಾಂಪಿಟೇಷನ್ ಎಲ್ಲರಿಗೂ ಜಾಬ್ ಬೇಕು. ಸೊ ಇದ್ರಲ್ಲಿರೋ 5 ಮಾರ್ಕ್ಸ್ ತೆಗೆದ್ಬಿಟ್ಟು ಇದ್ರ 15 ಸ್ಕೋರ್ ಮಾಡ್ತೀವಿ ಅಂದ್ರೆ ರೀಸನಿಂಗ್ ಹಾಕಿ ಇಲ್ಲ ಕ್ವಾಂಟಿಗೆ ಹಾಕಿ. ಸೊ ಓವರ್ ಆಲ್ 75 ಇರಬೇಕು. ನೀವು ನಿಮ್ಗೆ ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಬೇಕು ಅಂತ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಎಲ್ಲಿಂದ ಅಂದ್ರೆ ಪ್ರಾಕ್ಟೀಸ್ ಮಾಡೋದೇನು, ಮೈನ್ಸ್ ಮಾರ್ಕ್ ಹಾಕೋದೇನು ಅಂತ ಹೇಳ್ತೀನಿ. ಸೊ ಇದು ಸೆಕೆಂಡ್ ಪಾರ್ಟ್ ವಿಡಿಯೋದು. ಮೈನ್ಸ್ ಮಾರ್ಕ್ಸ್ ತುಂಬಾ ಜನ ಹೇಳ್ತಾರೆ ಡೈಲಿ ಒಂದು ಮಾರ್ಕ್ ಹಾಕಿ, ಮಾರ್ಕ್ ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೆ ಮಾರ್ಕ್ಸ್ ಇಂಪಾರ್ಟೆಂಟ್, ಯಾಕೆಂದ್ರೆ ಪ್ರಿಲಿಮ್ಸ್ ನಿಮಗೆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಿಲಿಮ್ಸ್ ಮೈನ್ ಆಗಿ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೈನ್ಸ್ ಇರೋದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್, ಕ್ವಶನ್ ಯಾವ ತರ ಪಿಕ್ ಮಾಡ್ತೀರಾ ಅದು, ಮತ್ತೆ ನಿಮ್ಮ ಮೆಂಟಲ್ ಕೆಪಾಸಿಟಿ ಎಷ್ಟಿದೆ ಅಷ್ಟು, ಮತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಮ ಪ್ರೆಷರ್ ಏನಿರುತ್ತೆ, ಎಕ್ಸಾಮ್ ಸೆಂಟರ್ ಪ್ರೆಷರ್, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ ಟೈಮ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಸೆಕ್ಷನ್ ಟು ಸೆಕ್ಷನ್ ನಿಮ್ಮ ಮೈಂಡ್ ಸೆಟ್ ಹೇಗೆ ವೇರಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ರೀಸನಿಂಗ್ ಸೆಕ್ಷನ್ ಅಲ್ಲಿ ಅಟೆಂಡೇ ಮಾಡಿರಲ್ಲ ಫುಲ್, ಅಲ್ಲೇ ಗಿವ್ ಅಪ್ ಮಾಡ್ಬಿಡ್ತಾರೆ ತುಂಬಾ ಜನ. ರೀಸನಿಂಗ್ ಸೆಕ್ಷನ್ ಗಿವ್ ಅಪ್ ಮಾಡ್ಬಿಡೋದು, ನಾನು ಹೆಂಗಿದ್ರು ರೀಸನಿಂಗ್ ಅಟೆಂಡ್ ಆಗಿಲ್ಲ ಸೊ ನಾನು ಮಾಡಿದ್ರು ವೇಸ್ಟ್ ಅಂತ ಲೇಸಿನೆಸ್ ಬಂದ್ಬಿಡುತ್ತೆ, ಅಥವಾ ಭಯ ಪಡ್ತೀರಾ ಕ್ಲಿಯರ್ ಆಗೋದೇ ಇಲ್ಲ ಅಂತ. ಸೊ ಕ್ವಾಂಟ್ ಖರಾಬ್ ಆಗಿ ಮಾಡ್ತೀರಾ, ಅಂದ್ರೆ ಆ ತರ ಥಿಂಕ್ ಮಾಡ್ತೀರಾ. ಈ ತರ ಥಿಂಕ್ ಮಾಡಿರೋರು ಇದ್ದಾರೆ. ಅಂಡ್ ಈ ತರ ಥಿಂಕ್ ಮಾಡಿ ರೀಸನಿಂಗ್ ಹಾಳಾಯ್ತು ಅಂತ ಅಂದ್ಬಿಟ್ಟು ಕ್ವಾಂಟ್ ಇನ್ ಉಳಿದಿರೋ ಸೆಕ್ಷನ್ ಸೀರಿಯಸ್ನೆಸ್ ತಾಳ್ದಲ್ಲೇ ಕಮ್ಮಿ ಅಟೆಂಡ್ ಮಾಡಿ ಕ್ಲಿಯರ್ ಆಗಿರೋರು ಇದ್ದಾರೆ. ಯಾಕೆ ಅಂತ ಅಂದ್ರೆ
ಅವ್ರಿಗೆ ರೀಸನಿಂಗ್ ಹೇಗೆ ಕಷ್ಟ ಆಗಿತ್ತು ಬೇರೆಯವ್ರಿಗೂ ಅದೇ ತರ ಕಷ್ಟ ಆಗಿರುತ್ತೆ. ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದ್ರೆ ನೀವು ಹೋಗ್ತಿರೋರು ಮೈನ್ಸ್ಗೆ ಎಲ್ಲ ಆ ಲೆವೆಲ್ ಅಲ್ಲೇ ಇರ್ತೀರಾ. ಸೊ ಮೈನ್ಸ್ ಕ್ಲಿಯರ್ ಮಾಡುವಂತ ಲೆವೆಲ್ ಅಲ್ಲೇ ಇರ್ತೀರಾ. ಸೊ ನಿಮಗೆ ಗೊತ್ತಿರ್ಬೇಕು. ಸೊ ನನಗೆ ಈ ತರ ಡಿಫಿಕಲ್ಟಿ ಆಗ್ತಿದೆ ಅಂತ ಅಂದ್ರೆ ನನಗೆ ಬೇರೆಯವ್ರಿಗೂ ಇದೇ ತರ ಡಿಫಿಕಲ್ಟಿ ಆಗ್ತಿರುತ್ತೆ. ಸೊ ನನ್ನ ಕಾನ್ಫಿಡೆನ್ಸ್ ನಾನು ಗಿವ್ ಅಪ್ ಮಾಡಬಾರ್ದು. ಈ ಸೆಕ್ಷನ್ ಅಲ್ಲಿ ನಾನು ಏನ್ ಸ್ಕೋರ್ ಮಾಡಿಲ್ಲ ಅದನ್ನ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ, ಈ ಸೆಕ್ಷನ್ ಏನಾದ್ರು 5 ಅಂದ್ರೆ ನಿಮ್ಮ ಟಾರ್ಗೆಟ್ ಗಿಂತ 5 ಕಮ್ಮಿ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಬಂದ್ರೆ ನೀವು ಎಲ್ಲ ಸೆಕ್ಷನ್ ಅಲ್ಲೂ ಚೆನ್ನಾಗಿ ಮಾಡ್ತೀರಾ. ಪ್ರತಿಯೊಂದು ಸೆಕ್ಷನ್ ಒಂದೊಂದು ಎಕ್ಸಾಮ್ ಅಂತ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ JAB ಎಕ್ಸಾಮ್ ಏನಿದೆ 4 ಸಬ್ಜೆಕ್ಟ್ 4 ದಿನ ಮಾಡ್ತಾರೆ. ಸೊ 4 ಸಬ್ಜೆಕ್ಟ್ ಪಾಸ್ ಆಗ್ಬೇಕು ಆ ತರ ಇರುತ್ತೆ. ನೀವು ಆತರ ಒಂದೊಂದು ಸಬ್ಜೆಕ್ಟ್ನು ಒಂದೊಂದು ದಿನ ಅಂತ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು 10th ಎಕ್ಸಾಮ್ ಬರ್ದಿರ್ತೀರಾ, ಒಂದು 5 ಸಬ್ಜೆಕ್ಟ್ ಇರುತ್ತೆ. ಒಂದು ಸಬ್ಜೆಕ್ಟ್ ಫೇಲ್ ಆದ್ರೆ ಅಂತ ಉಳಿದಿರೋ ಸಬ್ಜೆಕ್ಟ್ ಹೆಂಗಿದ್ರು ಒಂದು ಫೇಲ್ ಆಗಿದ್ದೀನಿ ನಾನು ಇನ್ನೊಂದು ಫೇಲ್ ಆಗ್ತೀನಿ ಅಂತ ಅಂತೀರಾ. ಇಲ್ಲ, ಈ ಎಕ್ಸಾಮ್ ಅಲ್ಲೂ ಹಂಗೇನೆ, ಒಂದು ಸೆಕ್ಷನ್ ರಾಂಗ್ ಆದ್ರೂ ಪರವಾಗಿಲ್ಲ, ಇನ್ನು ಉಳಿದಿರೋ ಸೆಕ್ಷನ್ ಅಲ್ಲಿ ಇಂಪ್ರೂವೈಸ್ ಮಾಡ್ಕೋಬಹುದು. ಬಟ್ ಮಾರ್ಕ್ಸ್ ಏನಕ್ಕೆ ಪ್ರಿಲಿಮ್ಸ್ ಮೇನ್ಸ್ ಗೆ ವೇಸ್ಟ್ ಡೈಲಿ ಹಾಕೋದು ಅಂತಂದ್ರೆ ಟೈಮ್ ಕಿಲ್ಲಿಂಗ್. 2 hours ನೀವೆಲ್ಲ ಮಾರ್ಕ್ಸ್ ಹಾಕೊಂಡು ಅದನ್ನ ಅನಲೈಸ್ ಮಾಡ್ಬಿಟ್ಟು ನೀವು ಅನಲೈಸ್ ಅಂತೂ ಮಾಡಲ್ಲ, ನನಗೆ ಗೊತ್ತು. ಓಕೆ, ಮಾಡೋರು ಮಿನಿಮಮ್ 1 hour ಅಂತೂ ಸ್ಪೆಂಡ್ ಮಾಡ್ತೀರಾ. 3 hours per ಡೇ ನೀವು ಜಸ್ಟ್ ಮಾರ್ಕ್ಸ್ ಹಾಕಕ್ಕೆ ಸ್ಪೆಂಡ್ ಮಾಡಿದ್ರೆ, ಡೈಲಿ ಮಾರ್ಕ್ ಹಾಕಿದ್ರೆ ನಿಮ್ ಸ್ಕೋರ್ ಇಂಪ್ರೂವ್ ಆಗುತ್ತೆ? ಇಂಪ್ರೂವ್ ಆಗಲ್ಲ. ವರ್ಕೌಟ್ ಮಾಡಬೇಕು. ಇಂಪ್ರೂವ್ ಆಗಬೇಕು ಅಂದ್ರೆ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಯಾವ ವೀಕ್ ಇದ್ದೀರಾ, ನೀವು ಪಜಲ್ ವೀಕ್ ಆಗಿದ್ದೀರಾ ಅಥವಾ ಯಾವ ಟೈಪ್ ಪಜಲ್ ಅಲ್ಲಿ ವೀಕ್ ಆಗಿದ್ದೀರಾ ಅಥವಾ DI ನಿಮಗೆ ಸಾಲ್ವ್ ಆಗ್ತಿಲ್ಲ, ಟೇಬಲ್ DI ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಆ ಟೈಮಲ್ಲಿ ನೀವು ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ, ಮಾರ್ಕಿಗೆ ಟೈಮ್ ವೇಸ್ಟ್ ಮಾಡೋ ಬದಲು. ಬಟ್ ಮಾರ್ಕ್ಸ್ ಬೇಡ ಅಂದ್ರೆ ಇಲ್ಲ, ಮಾರ್ಕ್ಸ್ ಬೇಕು. ಈಗ ನಾನು ಫಸ್ಟ್ ಡೇ ಅಲ್ವಾ ಇವತ್ತು, ನಾಳೆ ಫಸ್ಟ್ ಟೈಮ್ ಯೋಚನೆ ಮಾಡಿದ್ರೆ 3rd ಡೇ ಒಂದು ಫುಲ್ ಲೆಂತ್ ಮಾರ್ಕ್ ಹಾಕಿ, 15th ಡೇ ಒಂದು ಫುಲ್ ಲೆಂತ್ ಮಾರ್ಕ್ ಹಾಕಿ, 30th ಡೇ ಒಂದು ಫುಲ್ ಲೆಂತ್ ಮಾರ್ಕ್ ಹಾಕಿ. ಅದಾದ್ಮೇಲೆ ಮೈನ್ಸ್ ಎಕ್ಸಾಮ್ಗೆ 2-3 ಡೇಸ್ ಇದ್ದಂಗೆ ಯಾವುದೇ ರೀತಿ ಮಾರ್ಕ್ ಹಾಕಿ ಹೋಗ್ಬೇಡಿ. ಅವಾಗೆಲ್ಲ ಫುಲ್ ಟು ಫುಲ್ ರೀಸನಿಂಗ್ ಪಾಯಿಂಟ್ ಎಲ್ಲ ಬಿಟ್ಬಿಟ್ಟು ನೀವು GA ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, GA ರಿವಿಷನ್ ಮಾಡ್ಬೇಕಾಗುತ್ತೆ. ಅವಾಗಲೇ ನಿಮಗೆ GA ಕ್ಲಿಯರ್ ಆಗೋಕ್ಕಾಗೋದು. ಅಂಡ್ ಅದು ಬಿಟ್ಟು ಇನ್ನ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇಂಗ್ಲಿಷ್ ಸೆಕ್ಷನಲ್ ಮಾರ್ಕ್ ಮಾತ್ರ ನೀವು ಡೈಲಿ ಹಾಕಿ, ಇಲ್ಲ ಡೈಲಿ ಆಗದೇ ಇಲ್ಲ ಅಂದ್ರೆ 2 days ಒನ್ಸ್ ಹಾಕಿ. ಸೊ ಇಲ್ಲಿ ನಾನು ರಿಯಲಿಸ್ಟಿಕ್ ಆಗಿ ಆಗುವಂತದ್ದು ಹೇಳ್ತಿದ್ದೀನಿ. ಸುಮ್ಮನೆ ನೀವು ಅಷ್ಟು ಹಾಕಿ 15 1 ಮಾರ್ಕ್ ಹಾಕಿ, ಡೈಲಿ 2 ಮಾರ್ಕ್ ಹಾಕಿ, ನೀವು ಇಂಗ್ಲಿಷ್ ಸೆಕ್ಷನಲ್ ಮಾರ್ಕ್ ಹಾಕಿ ಅಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಿ ಅಂತ ಅನ್ರಿಯಲಿಸ್ಟಿಕ್ ಆಗಿ ಹೇಳ್ತಿಲ್ಲ. ಸೊ ಇದಿಷ್ಟು ಮಾರ್ಕ್ ಬಗ್ಗೆ ಎಷ್ಟು ಹೇಳಿ 3, 15. ಸೊ ನೀವಿನ್ನ ಮಿನಿಮಮ್ 3 ಮಾರ್ಕ್ಸ್ ಹಾಕ್ಬೇಕು. ಇದ್ರ ಮೇಲೆ ನಿಮ್ ಇಷ್ಟ, ನಾನೆಲ್ಲ ಬೇರೆ ಮಿನಿಮಮ್ ಹೇಳ್ತಿರೋದು. ಇಲ್ಲಿ 2 days ಒನ್ಸ್ ಇಂಗ್ಲಿಷ್ ಸೆಕ್ಷನ್ ಮಾರ್ಕ್ ಹಾಕ್ಬೇಕು. ಅಂಡ್ ಇಲ್ಲಿ ಮಾರ್ಕ್ ಅಲ್ಲಿ ನಿಮಗೆ ಸ್ಕೋರ್ ಇಂಪ್ರೂವ್ ಆಗಿರುತ್ತೆ. ನೀವು ಟೆಸ್ಟ್ ಮಾಡಿ ಬೇಕಿದ್ರೆ 15th ಡೇ ಕಮೆಂಟ್ ಹಾಕಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ ಬಂದಿದೆ ನಿಮಗೆ ಮಾರ್ಕ್ ಅಲ್ಲಿ ಸ್ಕೋರ್ ಅಂತ. ಅಂಡ್ ಈಗ PDF ಅಂಡ್ ಇನ್ನೊಂದು ಹೇಳ್ತೀನಿ, ಪರ್ಸೆಂಟೇಜ್ ಅಂತ. ಪರ್ಸೆಂಟೇಜ್ ಏನು ಅಂತ ಅಂದ್ರೆ ನೀವು ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಆಗುತ್ತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ IPS PO ಪ್ರಿಲಿಮ್ಸ್, ಅದು ಆಲ್ ಓವರ್ ಇಂಡಿಯಾ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಸೊ ಆ ಎಕ್ಸಾಮ್ ಅಲ್ಲಿ ನಿಮ್ ಪರ್ಸೆಂಟೇಜ್ ಎಕ್ಸೆಪ್ಷನಲಿ ವೆಲ್ ಇರಬೇಕು, ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು. ಬಟ್ ಈ ಎಕ್ಸಾಮ್ ಗಳಲ್ಲಿ ಏನು ಅಂದ್ರೆ IPS ಕ್ಲರ್ಕ್ ಈ ಟೆಸ್ಟಿಂಗ್ ಆಪ್ ಯಾವುದೇ ಇರ್ಬೋದು, ಅವರು ಒಂದೊಂದು ಸ್ಟೇಟಿಗೂ ಸಪರೇಟ್ ಆಗಿ ಪರ್ಸೆಂಟೇಜ್ ಕೊಡಲ್ಲ. ಅಂಡ್ ಒಂದೊಂದು ಸ್ಟೇಟ್ ಅಲ್ಲೂ ಕಟ್ ಆಫ್ ಡಿಫ್ರೆಂಟ್ ಇರುತ್ತೆ. ಸೊ ಡಿಫ್ರೆಂಟ್ ಇರೋದ್ರಿಂದ ಪರ್ಸೆಂಟೇಜ್ ಡಿಫ್ರೆಂಟ್ ಡಿಮ್ಯಾಂಡ್ ಮಾಡುತ್ತೆ. ನೀವು ಎನಿವೇರ್ ಬಿಟ್ವೀನ್ 70% ಇದ್ರೆ ಇದಿರ್ಬೋದು, ಅಥವಾ IBPS RRB PO ಪ್ರಿಲಿಮ್ಸ್ ಇರ್ಬೋದು, ಇಷ್ಟು ಪರ್ಸೆಂಟೇಜ್ ಇದ್ರೆ ನೀವು ಕ್ಲಿಯರ್ ಮಾಡೇ ಮಾಡ್ತೀರಾ. ಸೊ ಅದು ಗೊತ್ತಾಯ್ತು ಅನ್ಕೋತೀನಿ ಪರ್ಸೆಂಟೇಜ್ ಬಗ್ಗೆ. ಬಟ್ ಪರ್ಸೆಂಟೇಜ್ ತೀರಾ ನೆಗ್ಲೆಕ್ಟ್ ಮಾಡಬೇಡಿ. ಒಂದು 70 ರೇಂಜ್ ಅಲ್ಲಿ ಆದ್ರೂ ಇರೋ ತರ ಮೇಂಟೈನ್ ಮಾಡಿ. ಅಂಡ್ ಪರ್ಸೆಂಟೇಜ್ ಬೇಡವಾ ಇಂಪಾರ್ಟೆಂಟ್ ಅಲ್ವಾ ಅಂತ ಯಾರು ಕೇಳ್ತಿದ್ದೀರಾ, ದಟ್ಸ್ ಅ ಸ್ಟುಪಿಡ್ ಕ್ವಶನ್. ನೀವು ಎಷ್ಟು ಪರ್ಸೆಂಟೇಜ್ ತೆಗಿದ್ದೀರಾ ಅಷ್ಟು ನಿಮ್ಮ ಸ್ಕೋರಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ ಅಂಡ್ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನಾನು ಇಲ್ಲಿ ಹೇಳಿದ್ದೇನಕ್ಕೆ ಅಂತಂದ್ರೆ, ತುಂಬಾ ಜನ ಡಿಪ್ರೆಷನ್ ಹೋಗ್ಬಿಡ್ತಾರೆ, ನನ್ ಬರೀ 60% ಬರ್ತಿದೆ, ನನ್ 70% ಬರ್ತಿದೆ, ನಂದು ಆಗದೇ ಇಲ್ಲ ಅಂತ. ಸೊ ನೀವು ಅದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳಿ. ಆ ಪರ್ಸೆಂಟೇಜ್ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ಗೆ, ನಿಮಗೆ ಕಾಂಪಿಟೇಷನ್ ಇರೋದು ಕರ್ನಾಟಕ ಸ್ಟೇಟಿಗೆ ಅಪ್ಲೈ ಮಾಡಿರೋರು ಮಾತ್ರ. ಈಗ PDFs ಮೈನ್ಸ್ PDF ಗೈಡ್ ಇದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮತ್ತೆ ಇವತ್ತು ಕೂಡ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ಶೇರ್ ಮಾಡ್ತೀನಿ. ಯಾರ್ಯಾರಿಗೆ PDF ಸಿಕ್ತಿಲ್ಲ ಅವರು ನನ್ನ ಚಾನಲ್ ಅಲ್ಲಿ, ಬ್ಯಾಂಕಿಂಗ್ ರಣೇಕ ಚಾನಲ್ ಅಲ್ಲಿ ಫೈಲ್ಸ್ ಅಬೌಟ್ ಹೋದ್ರೆ ಫೈಲ್ಸ್ ಅಲ್ಲಿ ನಿಮಗೆ PO ಮೈನ್ಸ್ ಅಂತ ಇರುತ್ತೆ. ನೀವು RRB PO ಮೈನ್ಸ್ ಅಂತ ಇರುತ್ತೋ, ಅಥವಾ IPS ಕ್ಲರ್ಕ್ ಮೈನ್ಸ್ ಅಂತ ಇರುತ್ತೆ, SBI ಕ್ಲರ್ಕ್ ಮೈನ್ಸ್ ಅಂತ ಇರುತ್ತೋ, ಮೈನ್ಸ್ ಇಸ್ ಅ ಮೈನ್ಸ್. ಆ ಕ್ವಶನ್ಸ್ ನೇ ಪ್ರಾಕ್ಟೀಸ್ ಮಾಡಿ. ಆ ಕ್ವಶನ್ಸ್ ಮುಗಿದ ಮೇಲೆ ಬೇಕಿದ್ರೆ ಕೇಳಿ, ನಂದೆಲ್ಲ PDF ಮುಗೀತು ಅಂತ. ಅಂಡ್ ಖಂಡಿತವಾಗೂ ಎಲ್ಲರಿಗೂ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ. ಅಲ್ಲಿ PDFs ಏನಿದೆ ಅದರಲ್ಲಿರೋ ಎಲ್ಲ ಕ್ವಶನ್ಸ್ ನೀವು ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಕವರ್ ಮಾಡಕ್ ಆಗಲ್ಲ, ಅಷ್ಟೊಂದು ಕ್ವಶನ್ಸ್ ಇದೆ. ಸೊ ನೀವು ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಕೆಲವೊಬ್ರು ನನಗೆ ಪ್ರಾಕ್ಟೀಸ್ ಮಾಡಕ್ ಬರಲ್ಲ ಅಂದ್ರೆ, ಸಾಲ್ವ್ ಮಾಡಕ್ ಬರ್ತಿಲ್ಲ ಅಂತಂದ್ರೆ, ಒಂದು ಯಾವ್ದೋ ರ್ಯಾಂಡಮ್ ಆಗಿ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್ ಟೇಬಲ್ DA ಫಾರ್ IPS ಕ್ಲರ್ಕ್ ಮೈನ್ಸ್ ಅಂತ ಹಾಕಿ, ಯಾರು ಬರ್ತಾರೆ ಅವ್ರದ್ದು ಓಪನ್ ಮಾಡಾದ್ಮೇಲೆ ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಿಲ್ಲ ಅಂದಾಗ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ ಅಲ್ಲೇ ಗಿವ್ ಅಪ್ ಮಾಡಬೇಡಿ. ನಿಮ್ಮ ಮೆಂಟಲ್ ಕೆಪಾಸಿಟಿ ಇಂಪ್ರೂವ್ ಆಗಬೇಕು ಅಂದ್ರೆ ನೀವಾಗೆ ಸೊಲ್ಯೂಷನ್ ಹುಡುಕೋಬೇಕು. ಫಸ್ಟ್ ದಿನ 30 ಮಿನಿಟ್ಸ್ ಆಗುತ್ತೆ, ಸೆಕೆಂಡ್ ದಿನ 30 ಮಿನಿಟ್ಸ್ ಆಗುತ್ತೆ, ಅದಾದ್ಮೇಲೆ 25 ಮಿನಿಟ್ಸ್ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಟೈಮು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದಿಷ್ಟು PDF ಎಲ್ಲಿ ಸಿಗುತ್ತೆ ಅಂತ ನಾನು PDF ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ, ನೀವು ಜಾಯ್ನ್ ಆಗ್ಬಿಟ್ಟು ಅಲ್ಲಿ ನೀವು PDF ತಗೋಬಹುದು.
ಸೊ ಈಗ GA ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಬಟ್ ಎಲ್ಲದ್ರ ಬಗ್ಗೆನೂ ಕವರ್ ಮಾಡ್ಬೇಕು. ನಂಗೆ ಸಪರೇಟ್ ಆಗಿ ಎಲ್ಲ ಟಾಪಿಕ್ಗೂ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ಯಾವ್ದು ಬೇಕು ಅದನ್ನ ಡೈರೆಕ್ಟ್ ಹೋಗ್ಬಿಟ್ಟು ನೋಡಿ ಅಂತ. ಸೊ ಈಗ GA ಮೋಸ್ಟ್ ಆಫ್ ದ ಮೆಂಬರ್ಸ್ GAಗೋಸ್ಕರನೇ ಟೆನ್ಷನ್ ತಗೊಂಡಿರ್ತೀರಾ. ಸೊ ಇಲ್ಲಿ ಅಗೈನ್ ನಾನು ರಿಯಲಿಸ್ಟಿಕ್ ಅಪ್ರೋಚ್ ಹೇಳ್ತೀನಿ. ನಾನೇನಾದ್ರೂ ಓದ್ತಿದ್ರೆ ಅಂದ್ರೆ 30 ಮಿನಿಟ್ಸ್ ನನ್ನ ಹತ್ರ ಟೈಮ್ ಇದೆ, ನಾನೇನು GA ಓದಿಲ್ಲ, ಹೇಗೆ ಅಪ್ರೋಚ್ ಮಾಡೋದು ಅಂದ್ರೆ ನಾನು ಈ ತರನೇ ಅಪ್ರೋಚ್ ಮಾಡ್ತಿದ್ದು. ಅಂಡ್ ಈ ಅಪ್ರೋಚ್ 100% ವರ್ಕ್ ಆಗುತ್ತೆ. ಯಾರು ಫಾಲೋ ಮಾಡ್ತೀರಾ ಅವರಿಗೆ, ಫಾಲೋ ಮಾಡಿದಿರೋರಿಗೆ ಐ ಕಾಂಟ್ ಹೆಲ್ಪ್ ವಿತ್ ದಟ್. ಸೊ ಈಗ GA ಅಲ್ಲಿ ಯೂಶಲಿ ಎಲ್ಲ ಏನಿದ್ದಾರೆ 6 ಮಂತ್ಸ್ ಬೇಕು, 6 ಮಂತ್ಸ್ ಬೇಕು. ಪ್ರಾಕ್ಟಿಕಲಿ ಇನ್ನ 30 ಮಿನಿಟ್ಸ್ ಅಲ್ಲಿ ನೀವು 6 ಮಂತ್ಸ್ ಕವರ್ ಆಗುತ್ತಾ? ಆಗಲ್ಲ. ಓಕೆ, ನಾನು ಕವರ್ ಮಾಡ್ತೀನಿ ಅಂತ ಯಾರಾದ್ರೂ ಅಷ್ಟು ಬೋಲ್ಡ್ ಆಗಿ ಡಿಸಿಷನ್ ತಗೊಂಡ್ರೆ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ನೋಡಿ. 1 ಮಂತ್ಗೆ ನೀವು ಯಾವ್ದು ಪ್ಲಾಟ್ಫಾರ್ಮ್ದಾದ್ರೂ PDF ತಗೊಳ್ಳಿ, ಕರೆಂಟ್ ಅಫೇರ್ಸ್ ಅಥವಾ ಯಾವುದೇ ಪರ್ಚೇಸ್ಡ್ ಕೋರ್ಸ್ ತಗೊಳ್ಳಿ, 300 ಪೇಜಸ್ ಇರುತ್ತೆ, ಮಿನಿಮಮ್ 300 ಪೇಜಸ್ ಇರುತ್ತೆ 1 ಮಂತ್ PDF. ಸೊ 300 ಪೇಜಸ್ ಇಂಟು 6, ಸೊ 18,800 ಪೇಜಸ್ ನ ನೀವು ಕನ್ಸ್ಯೂಮ್ ಮಾಡಬೇಕು, ರಿವಿಷನ್ ಮಾಡಬೇಕು, ಮತ್ತೆ ಅದನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಕ್ವಶನ್ಸ್ ಓದ್ಬಿಟ್ಟು ಆನ್ಸರ್ ಮಾಡಬೇಕು. ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್. ನನ್ನ ಕೆಪಾಸಿಟಿಗೆ ಇದು ಇಂಪಾಸಿಬಲ್. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಇನ್ನ 6 ಮಂತ್ ಇಲ್ಲ ಅಂದ್ರೆ ನಿಮ್ದು ಕ್ಲಿಯರ್ ಆಗಲ್ವಾ? ಆಗುತ್ತೆ. ನಿಮ್ಗೆ ಈಗ 6 ಮಂತ್ ಓದಿದ್ರೆ 50 ಮಾರ್ಕ್ಸ್, ಈಗ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬಿಡ್ತೀರಾ? ಯಾರು ಸ್ಕೋರ್ ಮಾಡಲ್ಲ 50. ಅಲ್ಲಿ ಬೇಕಾಗಿರೋದು ಏನು? ಎಕ್ಸಾಮ್ ಡಿಮ್ಯಾಂಡ್ ಏನು? ನಾನು ಹೇಳಿದಂಗೆ ನೀವು 15+ ಸ್ಕೋರ್ ಮಾಡಿದ್ರೆ ನೀವು ಅಬವ್ ಅವರೇಜ್ ಸ್ಟೂಡೆಂಟ್ ಆಗ್ತೀರಾ. ಸೊ 15+ ಸ್ಕೋರ್ ಮಾಡಕ್ಕೆ ಎಷ್ಟು ಓದಬೇಕು ಅಷ್ಟು ಓದ್ಕೊಂಡ್ರೆ ಸಾಕು. ಎಲ್ಲ ಬೇರೆದೆಲ್ಲ ಏನಕ್ಕೆ ಟಾಪರ್ ಆಗಿ ಏನ್ ಮಾಡ್ತೀರಾ? ಫಸ್ಟ್ ರ್ಯಾಂಕ್ ತಗೊಂಡು ಏನ್ ಮಾಡ್ತೀರಾ? IPS ಕ್ಲರ್ಕ್ ಎಕ್ಸಾಮ್ ಅಲ್ಲಿ ಅಥವಾ PU ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಏನು ಯೂಸ್ ಇಲ್ಲ. ಇದು ಟ್ರುತ್. ನೀವು ಫಸ್ಟ್ ರ್ಯಾಂಕ್ ತಗೊಂಡ್ರು ನಿಮಗೆ ಅದೇ ಪೋಸ್ಟಿಂಗ್, ಲಾಸ್ಟ್ ರ್ಯಾಂಕ್ ತಗೊಂಡ್ರು ಅದೇ ಪೋಸ್ಟಿಂಗ್. ನಿಮಗೆ ಕೆಲಸ ಸಿಗೋದು ಇಂಪಾರ್ಟೆಂಟ್, ರ್ಯಾಂಕ್ ಅಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ 6 ಮಂತ್ ನನ್ನ ಪ್ರಕಾರ ಬೇಡ, 4 ಮಂತ್ಸ್ ಈಗಿರೋ ಟೈಮಲ್ಲಿ 4 ಮಂತ್ಸ್ ಕವರ್ ಮಾಡಬೇಕು. ಅದ್ರಲ್ಲೂ ಮಂತ್ಲಿ PDF ಐ ವಾಂಟ್ ಸಜೆಸ್ಟ್ ಮಂತ್ಲಿ PDF, ಯಾಕಂದ್ರೆ 300 ಪೇಜಸ್ ಅಂದ್ರೆ ಅಲ್ಲೇ 300 ಪೇಜಸ್ ಓದಬೇಕು ಅನ್ಸುತ್ತೆ. ಸೊ ವೀಕ್ಲಿ PDF ತಗೊಳ್ಳಿ. 4 ಮಂತ್ಸ್ 4 PDFs ಅಂದ್ರೆ 4 ಸೊ 12 ಸರಿ 16 PDF ಆಗುತ್ತೆ 4 ತಿಂಗಳಿಗೆ. ಸೊ PDF ಯಾವ್ದು ಓದ್ಬೇಕು ಅಂತಂದ್ರೆ ಅಫೇರ್ಸ್ ಕ್ಲೌಡ್ ಏನಕ್ಕಪ್ಪ ಹೇಳ್ತೀನಿ, ನಾನು ಯಾವಾಗಲೂ ಹೇಳಿದ್ರೆ ಅಫೇರ್ಸ್ ಕ್ಲೌಡ್ ಅಷ್ಟೇ PDF. ನಾನು ಯಾವ PDF ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಏನಕ್ಕೆ ನಾನು ಫಾಲೋ ಮಾಡಿದ ಅಫೇರ್ಸ್ ಕ್ಲೌಡ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫಾಲೋ ಮಾಡೋದು ಅಫೇರ್ಸ್ ಕ್ಲೌಡ್. ಅಂಡ್ ಅವ್ರ ಕಂಟೆಂಟ್ ರಿಲೆವೆಂಟ್ ಆಗಿರುತ್ತೆ. ಅಂಡ್ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಹೇಗಾಗುತ್ತೆ ಅಂದ್ರೆ ಡೈರೆಕ್ಟ್ ಅವ್ರ ಏನ್ ಸೆಂಟೆನ್ಸ್ ಇರುತ್ತೆ ಅದೇ ಸೆಂಟೆನ್ಸ್ ತಗ್ಬಿಟ್ಟು ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾನೆ. ನಾನು ಬರೆದಿರುವಂತ ಎಲ್ಲ ಎಕ್ಸಾಮ್ಲು ಅದೇ ತರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅಫೇರ್ಸ್ ಕ್ಲೌಡ್ PDF ಇಸ್ ಎನಫ್. ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕೇಳ್ತೀರಾ. ಕರೆಂಟ್ ಅಫೇರ್ಸ್ ಅನ್ನೋದು ಯಾರು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಆಗೋಗಿರೋ ಘಟನೆಗಳನ್ನ ನ್ಯೂಸ್ ಅಲ್ಲಿ ಅವರು ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ನಿಮ್ ಮುಂದೆ ಕೊಡ್ತಾರೆ ಅಷ್ಟೇ. ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗುತ್ತೆ ಆಗಿರೋದನ್ನ? ಸೊ ಎಲ್ಲರೂ ಅದೇ ಕಂಟೆಂಟ್ ಇರುತ್ತೆ. ಬಟ್ ಯಾವ ತರ ಪ್ರೆಸೆಂಟ್ ಮಾಡ್ತಾರೆ, ಎಷ್ಟು ಬೇಗ ನಿಮಗೆ ಆ ನ್ಯೂಸ್ ತಲುಪುತ್ತೆ, ಅಂಡ್ ಯಾವ ತರ ಪೋರ್ಟ್ರೇ ಮಾಡಿರ್ತಾರೆ ಅವರ PDF ಗಳಲ್ಲಿರ್ಬೋದು ಅಥವಾ ಅವರ ಕೋರ್ಸ್ ಗಳಲ್ಲಿರ್ಬೋದು, ಅದು ಇಂಪಾರ್ಟೆಂಟ್. ಸೊ ಅದರಲ್ಲಿ ನನಗೆ ಇಷ್ಟ ಆಗಿದೆ ಅಫೇರ್ಸ್ ಕ್ಲೌಡ್. ಇಲ್ಲ ನಾನು ಬೇರೆ PDF ನೇ ಓದ್ತೀನಿ ಅಂದ್ರೆ ಅದು ನಿಮ್ ಇಷ್ಟ, ನೀವು ಆ PDF ಓದಿ. ನ್ಯೂಸ್ ಎಲ್ಲರಿಗೂ ಸೇಮ್ ಇರುತ್ತೆ. ಬಟ್ ಅಫೇರ್ಸ್ ಕ್ಲೌಡ್ ಹೇಳ್ತೀನಿ, ನೀವು ಲಾಸ್ಟ್ ಇಯರ್ ಇಲ್ಲಿ ಯಾವ್ದಾದ್ರು ವರ್ಷ ತಗೊಂಡು ಅವ್ರದ್ದು ಅನಾಲಿಸಿಸ್ ನೋಡಿ, ಅವರ PDF ಗಳಲ್ಲಿರೋ ಕ್ವಶನ್ಸ್ ಮೋರ್ ದ್ಯಾನ್ 85% ಕವರ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. ಮೋರ್ ದ್ಯಾನ್ 85% ಅಷ್ಟು ಬಂದಿದೆ ಅಂದ್ರೆ ನೀವು 40 ಕ್ವಶನ್ 50 ಮಾರ್ಕ್ಸ್, ಈಗ 40 ಕ್ವಶನ್ ಅಲ್ಲಿ 30+ ಕ್ವಶನ್ಸ್ ಅವ್ರ PDF ಅಲ್ಲೇ ಇರುತ್ತೆ. ಸೊ ನೀವು ಏನಕ್ಕೆ ಬೇರೆದೆಲ್ಲ ಓದ್ಬೇಕು? ಒಂದು PDF ಇಲ್ಲ ನನಗೆ ಅಫೇರ್ಸ್ ಕ್ಲೌಡ್ ಸಾಕಾ ಅಂತ ಬೇರೆ ಕೇಳ್ತೀರಾ. ಅದನ್ನ ಮುಗಿಸ್ಬಿಟ್ಟು ನಿಮಗೆ ಓದೋಕ್ಕೆ ಟೈಮ್ ಉಳಿಯುತ್ತಾ? ಫಸ್ಟ್ ಅದನ್ನ ಕವರ್ ಮಾಡಿ ರಿವಿಷನ್ ಮಾಡಿ ಎಲ್ಲ ನೆನ್ಪಿಟ್ಕೊಂಡು ಆದ್ಮೇಲೆ ಇನ್ನೂ ಟೈಮ್ ಇದೆ ಅಂತಂದ್ರೆ ಬೆಟರ್, ನೀವು ಓದ್ಕೊಳ್ಳಿ. ಟೈಮ್ ಇದ್ರೆ ಎಷ್ಟು ಓದಿದ್ರು ಸಾಲಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್, ಕಾಂಪಿಟೇಟಿವ್ ದುನಿಯಾ. ಸೊ ಫಸ್ಟ್ ಅದನ್ನ ಕವರ್ ಮಾಡಿ ಟೈಮ್ ಉಳಿದ್ರೆ ನೀವು ನೆಕ್ಸ್ಟ್ ಓದಿ. ಸೊ 4 ಮಂತ್ಸ್ ಅಂತ ಹೇಳ್ದೆ ಈಗ. ಸೊ ಅದನ್ನ ಬಿಡಿ. 4 ಮಂತ್ಸ್ ಅಲ್ಲೂ 25 ಪೇಜಸ್ ಇರುತ್ತೆ ಅಂತ ಅನ್ಕೊಂಡ್ರೆ ಅದನ್ನೆಲ್ಲಾನು ನೀವು ಮತ್ತೆ ಓದಕ್ಕೆ ರಿಟೈನ್ ಮಾಡಕ್ ಆಗಲ್ಲ. ಅದರಲ್ಲೂ ಇಂಪಾರ್ಟೆಂಟ್ ಹೇಳ್ತೀನಿ. ಸೊ 4 ಮಂತ್ಸ್ ಓದಿದ್ರೆ ನಿಮಗೆ ಆಲ್ಮೋಸ್ಟ್ 40 ಕ್ವಶನ್ ಅಲ್ಲಿ ಒಂದು 25 to 30 ಕ್ವಶನ್ಸ್ ಅಟೆಂಡ್ ಮಾಡಬಹುದು. ವಿತ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಒಂದು ಸಪರೇಟ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ಅದು ಓದಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಓದಕ್ಕೆ ಈಸಿ ಆಗುತ್ತೆ. ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆಲಿವ್ ಬೋರ್ಡ್ ಅಲ್ಲಿ ಶೀತಲ್ ಮ್ಯಾಮ್ ಅಂತ ಅವ್ರದ್ದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಬ್ಯಾಂಕಿಂಗ್ ಸ್ಟ್ಯಾಟಿಕ್ ಅವೇರ್ನೆಸ್ ಏನಿದೆ ಅದೆಲ್ಲ ನೀಟಾಗಿ ಕವರ್ ಮಾಡಿದರೆ ಅದನ್ನ ಓದ್ಬಿಟ್ಟು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಆ ನೋಟ್ಸ್ ನ ರಿವಿಷನ್ ಮಾಡಿ. ಅದು 1 ಟೈಮ್ ಅಷ್ಟೇ ನಿಮಗೆಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಇದು ಸೇರಿಸ್ಕೊಂಡು ನಾನು ಹೇಳ್ತಿದ್ದೀನಿ. ಐ ಆಮ್ ಕನ್ಸಿಡರಿಂಗ್ ನೀವೆಲ್ಲ ಬ್ಯಾಂಕಿಂಗ್ ಅವೇರ್ನೆಸ್ ಓದಿದ್ದೀರಾ ಅಂತ. ಬ್ಯಾಂಕಿಂಗ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಬಿಡೋಣ. ಈಗ ನಾನು ಹೇಳಿದ್ದೀನಿ ಎಲ್ಲಿ ಓದಬೇಕು ಅಂತ. ಆಲಿವ್ ಬೋರ್ಡ್, ಶೀತಲ್ ಮ್ಯಾಮ್, ಪ್ಲೇ ಲಿಸ್ಟ್. ಅದಾದ್ಮೇಲೆ ಈ PDF ಗಳಲ್ಲಿ ನಿಮಗೆ ನೀವು ಕವರ್ ಮಾಡಬೇಕಾಗಿರೋದು 4 ಟಾಪಿಕ್. ಈ 4 ಟಾಪಿಕ್ಗೆ ಓವರ್ ಆಲ್ ಈ 4 ಟಾಪಿಕ್ ಇಂದ ನಿಮಗೆ 75% ವೇಟೇಜ್ ಇರುತ್ತೆ. 75 ಅಲ್ಲಿ 70 ಅಂತ ಇಟ್ಕೊಂಡ್ರು ಇಷ್ಟಕ್ಕೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಒಂದು PDF ಅಲ್ಲಿ ನೀವು ಇಷ್ಟೋದಕ್ಕೆ 1 hour ಸ್ಪೆಂಡ್ ಮಾಡಿದ್ರೆ ಇನ್ನು ಉಳಿದಿರೋದು ಏನಿದೆ ಟಾಪಿಕ್ಸ್ ಅಷ್ಟೋದಕ್ಕೆ 1 hour.
ಈ 1 hour ಅಲ್ಲಿ ನಿಮಗೆ 70% ಕವರ್ ಆದ್ರೆ ಈ 1 hour ಅಲ್ಲಿ ನಿಮಗೆ 30% ಮಾತ್ರ ಮಾರ್ಕ್ಸ್ ಕವರ್ ಆಗೋದು. ಅದ್ರಲ್ಲೂ ನೀವು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಇದೆಲ್ಲಾನು ಅಟೆಂಡ್ ಮಾಡಕ್ ಆಗಲ್ಲ, ನೀವು ಓದಿರೋದೆಲ್ಲ ನಿಮಗೆ ನೆನಪಿರಲ್ಲ. ಸೊ ಇದಕ್ಕೆ ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು, ಕಂಟೆಂಟ್ ಏನಕ್ಕೆ ಸುಮ್ಮನೆ ತಲೆಗೆ ಜಾಸ್ತಿ ಬರ್ಡನ್ ಕೊಡ್ಬೇಕು. ನಿಮಗೆ ಬೇಕಾಗಿರೋದಿಷ್ಟು 15 ಮಾರ್ಕ್ಸ್. 15 ಮಾರ್ಕ್ಸ್ ಎಲ್ಲಿಂದ ತಗೋಬೇಕು ಅಷ್ಟು ಓದ್ಕೊಳ್ಳಿ. ನೀವೇನಕ್ಕೆ 30-40 ತರ ಅನ್ರಿಯಲಿಸ್ಟಿಕ್ ಆಗಿ ಟಾರ್ಗೆಟ್ ಇಟ್ಕೋಬೇಕು. ಅದಕ್ಕೋಸ್ಕರ ಬ್ಯಾಂಕಿಂಗ್ ಅವೇರ್ನೆಸ್ ಓದಿ, ಎಕನಾಮಿಕಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಓದಿ, ನ್ಯಾಷನಲ್ ಅವೇರ್ಸ್ ಓದಿ, ಇಂಟರ್ನ್ಯಾಷನಲ್ ಅವೇರ್ಸ್ ಓದಿ. ಅಂಡ್ ಇಷ್ಟು ಸಾಕಂದ್ರೆ ಸಾಕು, ನೀವು ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಇಷ್ಟು ಓದಿದ್ರೆ ಕರೆಕ್ಟಾಗಿ 4 ತಿಂಗಳದು 4 PDF ಅಲ್ಲಿ ನೀವು ಆರಾಮಾಗಿ ಕ್ಲಿಯರ್ ಮಾಡ್ತೀರಾ. PDF ಎಲ್ಲಿ ಸಿಗುತ್ತೆ ಅಂತಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮಂತ್ಲಿ PDFs, ಸಾರಿ ವೀಕ್ಲಿ PDF. ನಾನು ವೀಕ್ಲಿ ಮಾತ್ರ ಶೇರ್ ಮಾಡೋದು, ಮಂತ್ಲಿ ಸಿಗಲ್ಲ ಅಂತಲ್ಲ, ನಂಗೆ ಮಂತ್ಲಿ ಸಿಗುತ್ತೆ. ಮಂತ್ಲಿ ಸಿಕ್ಕಿದ್ರು ನಾನು ಶೇರ್ ಮಾಡೋದು, ಯಾಕೆಂದ್ರೆ ಐ ವಾಂಟ್ ಎಂಟರ್ಟೈನ್ ಮಂತ್ಲಿ PDF ಬಿಕಾಸ್ ಅಟರ್ ಟೈಮ್ ವೇಸ್ಟ್. ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು, ಬಟ್ ನನ್ನ ಮೈಂಡ್ ಸೆಟಿಗೆ ಮಂತ್ಲಿ PDF ಇಸ್ ವೇಸ್ಟ್. ಸೊ ಈ 4 ಟಾಪಿಕ್ ಓದಿದ್ರೆ ನಿಮಗೆ ಖಂಡಿತವಾಗೂ 15 ಮಾರ್ಕ್ಸಿಗಂತೂ ಮೋಸ ಇಲ್ಲ. ಜಸ್ಟ್ 4 months 15 ಮಾರ್ಕ್ಸ್ ನೀವು ಇದನ್ನು ಓದಿ ರಿವೈಸ್ ಮಾಡಿದ್ರೆ ಆಗುತ್ತೆ. ಸೊ ಹೇಗೆ ಓದ್ಬೇಕಪ್ಪ ಅಂದ್ರೆ ಈ 4 ಟಾಪಿಕ್ನ, ಫಾರ್ ಎಕ್ಸಾಂಪಲ್ ಫಸ್ಟ್ ವೀಕ್ದು ಇವತ್ತು ಓದ್ತೀರಾ ಅಂತಂದ್ರೆ ನಾಳೆ ಸೆಕೆಂಡ್ ವೀಕ್ ಓದಿದ್ರೆ ಫಸ್ಟ್ ವೀಕ್ PDF ನ ರಿವೈಸ್ ಮಾಡಬೇಕು. ಥರ್ಡ್ ವೀಕ್ ಓದಿದ್ರೆ ಫಸ್ಟ್ ವೀಕ್ ಮತ್ತೆ ಸೆಕೆಂಡ್ ವೀಕ್ PDF ನ ರಿವೈಸ್ ಮಾಡಬೇಕು. ಮತ್ತೆ ಒಂದೊಂದು ವೀಕ್ PDF ಮುಗಿದ ಮೇಲೆ ಅಫೇರ್ಸ್ ಕ್ಲೌಡ್ದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಆ ಚಾನಲ್ ಅಲ್ಲಿ ವೀಕ್ಲಿ ರಿವಿಷನ್ ಅಂತ ಅಥವಾ ವೀಕ್ಲಿ ಕ್ಲಾಸಸ್ ಇದೆ, ಕರೆಂಟ್ ಅಫೇರ್ಸ್. ಆ ಕ್ಲಾಸಸ್ ನೋಡಿ, ಆ ಕ್ಲಾಸಸ್ ಅಲ್ಲಿ 60 ಕ್ವಶನ್ಸ್ ಇರುತ್ತೆ. ಸೊ ಈ 60 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ 35-40 ಕ್ವಶನ್ ಏನಿದೆ ಇದು ಈ 4 ಟಾಪಿಕ್ ಅಲ್ಲೇ ಇರುತ್ತೆ. ಅಂಡ್ ಇವರು ಜಸ್ಟ್ ಬ್ಯಾಂಕಿಂಗ್ ಅಂತಲೇ ಕಾನ್ಸಂಟ್ರೇಟ್ ಮಾಡಿರೋರು ಅಫೇರ್ಸ್ ಕ್ಲೌಡ್ ಅವರು. ಸೊ ಇನ್ನ ಉಳಿದಿರೋ 20 ಕ್ವಶನ್ ಇರುತ್ತೆ, ಅದನ್ನ ಉಳಿದಿರೋ ಆ ವೀಕಲ್ಲಿ ನಡೆದಿರುವಂತ ಬೇರೆ ಟಾಪಿಕ್ ಬಗ್ಗೆ, ಈಗ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಅವಾರ್ಡ್ಸ್ ಇರ್ಬೋದು, ಆರ್ಬಿಟರಿ ಇರ್ಬೋದು ಅಥವಾ ಇಂಪಾರ್ಟೆಂಟ್ ಅದಿರುತ್ತೆ. ಸೊ ನೀವಿಲ್ಲಿ ಈ ವೀಕ್ಲಿ ವಿಡಿಯೋ ನೋಡ್ಬೇಕಿದ್ರೆ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಈ 60 ಕ್ವಶನ್ ಅಲ್ಲಿ ಎಲ್ಲಾನು ನೋಟ್ ಡೌನ್ ಮಾಡ್ಕೋಬೇಡಿ. ಈ ಕ್ವಶನ್ಸ್ ಬರುತ್ತಲ್ಲ ಅವಾಗ ನೀವು ಕರೆಕ್ಟ್ ಆಗಿ ಓದಿದ್ರೆ ಹಿಂದಿನ ದಿನ ಈ 1 ವೀಕ್ PDF ನ, ಅದ್ರಲ್ಲಿ 35 ಕ್ವಶನ್ ಅಂತೂ ನೀವು ಆನ್ಸರ್ ಮಾಡ್ತೀರಾ ಆ ವಿಡಿಯೋದಲ್ಲಿ, ರಿವಿಷನ್ ವಿಡಿಯೋದಲ್ಲಿ. ಇನ್ನು ಉಳಿದಿರೋ 20 ಕ್ವಶನ್ ನಿಮಗೆ ಗೊತ್ತಾಗಲ್ಲ, ಯಾಕೆಂದ್ರೆ ನೀವು ಓದಿರಲ್ಲ. ಆ 20 ಕ್ವಶನ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 1 ವೀಕಿಗೆ ನೀವು 20 ಕ್ವಶನ್ಸ್ ನೋಟ್ ಡೌನ್ ಮಾಡ್ಕೊಂಡ್ರೆ, ಆ ತರ 4 ಮಂತಿಗೆ ಅಂದ್ರೆ 16 ವೀಕಿನ ನೋಟ್ ಡೌನ್ ಮಾಡ್ಕೊಂಡ್ರೆ ಆ ನೋಟ್ ಡೌನ್ ಮಾಡ್ಕೊಂಡಿರೋದ್ರಲ್ಲೇ ಕ್ವಶನ್ ಬಂದಿರುತ್ತೆ. ಅದಲ್ಲದೆ ಅಂದ್ರೆ ನೀವು ಇಷ್ಟಲ್ದಲೆ ಅದನ್ನು ಕೂಡ ಆಲ್ಮೋಸ್ಟ್ ಒಂದು 20% ಕವರ್ ಮಾಡ್ತೀರಾ. ಸೊ ಇಷ್ಟು ಓದಿದ್ರೆ ಇಷ್ಟು ದಿನ ನಾನು ಹೇಳಿದ್ನಲ್ಲ, ಫಸ್ಟ್ 1 ವೀಕ್ PDF ಓದಬೇಕು, ಅದಾದ್ಮೇಲೆ ಸೆಕೆಂಡ್ ಡೇ ರಿವಿಷನ್ ಮಾಡಬೇಕು, ಅದಾದ್ಮೇಲೆ ವೀಕ್ಲಿ ವಿಡಿಯೋ ನೋಡಬೇಕು. ಆ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಿಲ್ಲದೆ ಇರುವಂತ ಕ್ವಶನ್ಸ್ ನ ನೋಟ್ ಡೌನ್ ಮಾಡ್ಕೊಂಡು ರಿವಿಷನ್ ಮಾಡಬೇಕು. ಅದಾದ್ಮೇಲೆ ಎಲ್ಲ 4 ವೀಕ್ದು ವಿಡಿಯೋ ಮುಗಿದ ಮೇಲೆ ಅಂದ್ರೆ PDF ಮುಗಿದ ಮೇಲೆ ಮಂತ್ಲಿ ವಿಡಿಯೋನು ಬಿಡ್ತಾರೆ ಅವರು. ಆ ಮಂತ್ಲಿ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ. ಆಲ್ರೆಡಿ ಪ್ರೀವಿಯಸ್ ಮಂತ್ ಎಲ್ಲ ಬಿಟ್ಟಿದೆ, ಆ ಮಂತ್ ಎಲ್ಲ ನೀವು ವಿಡಿಯೋ ನೋಡ್ಕೋಬಹುದು. ಇವಾಗ ಇಷ್ಟು ಮಾಡಿದ್ರೆ ನೀವು GL ಖಂಡಿತವಾಗೂ 15 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. 15 ಮಾರ್ಕ್ಸ್ ಒಳ್ಳೆ ಸ್ಕೋರ್. ಸೊ ಈಗ ಇಂಗ್ಲಿಷಿಗೆ ಬರೋಣ. ಇಂಗ್ಲಿಷ್ ಬಂದ್ಬಿಟ್ಟು 20 ಟಾರ್ಗೆಟ್, ಅದರಲ್ಲಿ RCನೇ ನಿಮಗೆ 15 ಮಾರ್ಕ್ಸಿಗಂತೂ ಇದ್ದೇ ಇರುತ್ತೆ. ಸೊ ನಿಮಗೆ ಎಷ್ಟು ನಿಮಿಷ, 35 ಮಿನಿಟ್ಸಾ? 35 ಮಿನಿಟ್ಸ್ ಇರ್ಬೋದೇನೋ. 35 ಮಿನಿಟ್ಸ್ ಅಲ್ಲಿ ನೀವು ಮಿನಿಮಮ್ RCಗೆ 20 ಮಿನಿಟ್ಸ್ ಕೊಟ್ಬಿಟ್ಟು 15 ಕ್ವಶನಿಗೆ ಆನ್ಸರ್ ಮಾಡಬೇಕು. ಸೊ ಅದರಲ್ಲಿ 3 ಕ್ವಶನ್ ಬಿಡೋಣ. 3 ಕ್ವಶನ್ ಅದು ವಾಕ್ಯಾಬುಲರಿ ಅಂತ ಬಿಡೋಣ, ಅಥವಾ ಏನೋ ಆಪೋಸಿಟ್ ವರ್ಡ್ ಅಥವಾ ಸಿನೋನಿಮ್ ಅಂಟೋನಿಮ್ ಏನೋ ಒಂದು ಕೊಟ್ಟಿರ್ತಾರೆ. ಸೊ ಆ 3 ಕ್ವಶನ್ ಗೊತ್ತಲ್ಲ, ನೀವು 12 ಮಾರ್ಕ್ಸ್ ತೆಗೆದ್ರು 20 ನಿಮಿಷ ವರ್ತ್ ಅದು. ಯಾಕೆಂದ್ರೆ ಇನ್ನು 15 ನಿಮಿಷದಲ್ಲಿ ನೀವು ಕ್ಲಾಸ್ ಟೆಸ್ಟೋ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸೋ ಅದನ್ನು ಸ್ಕೋರ್ ಮಾಡ್ಬೋದು. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ RC ನೀವು ಎಷ್ಟು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೋತೀರಾ ಅದು ಇಂಪಾರ್ಟೆಂಟ್. ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಸ್ಕಿಮ್ಮಿಂಗ್ ಆಗುತ್ತೆ, ಅಂದ್ರೆ ಮೇಲ್ಮೇಲೆ ಓದ್ಬಿಟ್ಟು ಆನ್ಸರ್ ಮಾಡೋದು. ಬಟ್ ಮೈನ್ಸ್ ಅಲ್ಲಿ ಆತರ ಆಗಲ್ಲ. ನೀವು ಕ್ವಶನ್ಸ್ ಓದ್ಬಿಟ್ಟು ಆನ್ಸರ್ ಟ್ರ್ಯಾಕ್ ಮಾಡಕ್ ಆಗಲ್ಲ. ಫಸ್ಟ್ RCನ ಬೇಕಿದ್ರೆ 8 ನಿಮಿಷ ಕೊಟ್ಬಿಟ್ಟು ನಿಧಾನಕ್ಕೆ ಎಲ್ಲ ಅಂದ್ರೆ ಫುಲ್ ಓದಿ ಅದಾದ್ಮೇಲೆ ಕ್ವಶನ್ ನ ಓದ್ಬಿಟ್ಟು ಆಮೇಲೆ ಆನ್ಸರ್ ಮಾಡಿ. ಇಲ್ಲ ಫಸ್ಟ್ ಒಂದ್ ಕ್ವಶನ್ ಓದಿ ನಿಮಗೆ ಗೊತ್ತಾಗುತ್ತೆ. ನೀವು ಇಷ್ಟು ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿದಿರಾ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅಂದ್ರೆ RC ನಿಮಗೆ ಏನಾದ್ರು ಕನ್ಕ್ಲೂಷನ್ ಟೈಪ್ ಏನಾದ್ರು ಕ್ವಶನ್ಸ್ ಇದೆಯಾ, ಅಥವಾ ಡೈರೆಕ್ಟ್ ಅಲ್ಲಿ RC ಏನಿದೆ ಅದನ್ನೇ ಆನ್ಸರ್ ಕೇಳ್ತಿದಾರ, ಆತರ ಇದೆಯಾ ಅಂತ. ಆತರ ಇಲ್ಲ ಅಂತ ಅಂದಾಗ ನೀವು ಕಂಪ್ಲೀಟ್ ಆಗಿ RC ಓದ್ಬಿಟ್ಟು 15 ಮಾರ್ಕ್ಸ್ ನ RC ಏನಿರಲ್ಲ, ನೀವು ಆರಾಮಾಗಿ ಓದಿದ್ರೆ ಅರ್ಥ ಮಾಡ್ಕೊಂಡ್ರೆ ಇಂಗ್ಲಿಷ್ನ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅದ್ರಲ್ಲಿ ನೆಗೆಟಿವ್ ಆಗೋ ಚಾನ್ಸೇ ಇಲ್ಲ RCಗಳಲ್ಲಿ, ಎಕ್ಸೆಪ್ಟ್ ಸಿನೋನಿಮ್ ಆಂಟೋನಿಮ್. ಸೊ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಡೈಲಿ RCನ ಸಾಲ್ವ್ ಮಾಡಿ 2 to 3 ಮೇನ್ಸ್ ಲೆವೆಲ್ ಅಂದ್ರೆ ಲೆಂತ್ ಲೆವೆಲ್. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಅನ್ಸುತ್ತೆ ಇಷ್ಟೊಂದು ಲೆಂತ್ ಏನು ಅರ್ಥ ಆಗ್ತಿಲ್ಲ ಅಂತ, ನೀವು ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಅಂಡ್ ಯಾವಾಗಲೂ ಹೇಳಿದ್ದೀನಿ ಎಡಿಟೋರಿಯಲ್ ಓದಿ ಅಂತ. ಕೆಲವೊಬ್ರು ಎಡಿಟೋರಿಯಲ್ ಕ್ಲಾಸ್ ವೇಸ್ಟ್ ಅನ್ಕೋತೀರಾ, ಬಟ್ ನನಗಂತೂ ತುಂಬಾ ಯೂಸ್ಫುಲ್ ಆಗಿತ್ತು. ಸ್ಟಿಲ್ ನಿಮಗೆ ವೇಸ್ಟ್ ಅನ್ನಿಸ್ತಿದ್ರೆ ನೀವೇ ನ್ಯೂಸ್ ಪೇಪರ್ ಓದಿ, ಒಂದು 30 ಮಿನಿಟ್ಸ್ ನ್ಯೂಸ್ ಪೇಪರ್ ಓದಿ, ಇಂಗ್ಲಿಷ್ ಬುಕ್ಸ್ಗಳು ಓದಿ, ಯಾವ್ದಾದ್ರು ನಿಮಗೆ ಎಂಟರ್ಟೈನ್ಮೆಂಟ್ ನಾವೆಲ್ಲೋ ಅಥವಾ ಯಾರ್ದೋ ಕಥೆನೋ ಕಾದಂಬರಿ ಏನಾದ್ರೂ ಓದಿ, ಇಂಗ್ಲಿಷಲ್ಲಿ ಓದಿ. ಮತ್ತೇನ್ ನೋಡ್ತೀರಾ ನೀವು, ಏನ್ ಮಾತಾಡ್ತೀರಾ ಅದನ್ನೆಲ್ಲ ಇಂಗ್ಲಿಷಲ್ಲೇ
ಡೈಲಿ ಇಂಗ್ಲೀಷ್ನ ಅಳವಡಿಸ್ಕೊಳ್ಳಿ. ಈಗ ನೀವು ಚಾಟ್ ಮಾಡಬೇಕಿದ್ರೆ ಇಂಗ್ಲೀಷ್ ಯೂಸ್ ಮಾಡಿ, ಅಥವಾ ನಿಮ್ಗೆ ಯಾರು ಚಾಟ್ ಮಾಡೋ ಫ್ರೆಂಡ್ಸ್ ಇಲ್ಲ ಬ್ರೋ ಅಂತಂದ್ರೆ ಮೆಟಾ ಇದೆ. ಮೆಟಾದಲ್ಲಿ ನೀವು ಕಮೆಂಟ್ ಕೊಟ್ಬಿಟ್ಟು ಯಾವ್ದಾರು ಕ್ಯಾರೆಕ್ಟರ್ ಕೊಟ್ಬಿಟ್ಟು ಅದಕ್ಕೆ ನಿನ್ನ ಈಗ ಕರೆಕ್ಟ್ ಮೀ ವೆನ್ ಎವರ್ ಐ ಸೇ ಸಮಥಿಂಗ್ ರಾಂಗ್ ಗ್ರಾಮೆಟಿಕಲಿ ಅಂತ ಕೊಟ್ರೆ ಕಮೆಂಟ್ನ ನೀವು ಮೆಟಾದಲ್ಲಿ ವಾಟ್ಸಪ್ಪಲ್ಲಿ ಅದು ನಿಮಗೆ ಕರೆಕ್ಟ್ ಸೆಂಟೆನ್ಸ್ನ ಫಾರ್ಮ್ಯಾಟ್ ಮಾಡಿ ಕೊಡುತ್ತೆ. ನೀವು ಮಾತಾಡೋದಕ್ಕೆ ರಿಪ್ಲೈನೂ ಮಾಡುತ್ತೆ. ಸೊ ವೆರಿ ಗುಡ್ ಟೂಲ್ ಅದು. ನಿಮ್ಮ ಇಂಗ್ಲೀಷ್ ತುಂಬ ಇಂಪ್ರೂವ್ ಆಗುತ್ತೆ. ನಂದು ಇಂಗ್ಲೀಷ್ ಹಂಗೆ ಇಂಪ್ರೂವ್ ಆಗಿದ್ದು. ನಾನು ಸ್ಟಾರ್ಟಿಂಗಲ್ಲಿ 9, 10, 8 ಆ ಥರನೇ ತೆಗಿತಿದ್ದೆ ಮಾಕಲ್ಲಿ, ಪ್ರಿಲಿಮ್ಸ್ ಮಾಕಲ್ಲಿ. ಅದನ್ನು ನಂದು ಇಂಗ್ಲೀಷು ರೀಡಿಂಗ್ ಇಂದಲೇ ಇಂಪ್ರೂವ್ ಆಗಿದ್ದು. ಮತ್ತೆ ಗ್ರಾಮರ್ ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿ 2 ಟಾಪಿಕ್ ಕವರ್ ಮಾಡಿ, ಟೆನ್ಸಸ್ ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇನ್ನೇನು ಇಲ್ಲ, ನಾನು ಯಾವುದೇ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ಇಂಪ್ರೂವ್ ಆಗ್ಬಿಡುತ್ತೆ ನೀವು ಇದೋದೆ ಅದೋದೆ ಅಂತ ಯಾವುದೋ ಮಂತ್ರಗಳಿಲ್ಲ ಅದಕ್ಕೆ. ನೀವು ಇಂಗ್ಲೀಷ್ ರೀಡಿಂಗ್ ಎಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಸ್ಕೋರ್ ಮಾಡಬೇಕು ಅಂದರೆ. ಸೊ ರೀಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಖಂಡಿತವಾಗೂ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಈಗ ಕ್ವಾಂಟಿಗೆ ಬಂದ್ರೆ, ಕ್ವಾಂಟಲ್ಲಿ ಹೇಳಿದ್ದೆ 15 ಮಾರ್ಕ್ಸ್ ಟಾರ್ಗೆಟ್ ಅಂತ. 15ರಲ್ಲಿ 2 ಮಾರ್ಕ್ಸ್ ಅಲ್ಲಿ ಯೂಶುವಲಿ ನಿಮಗೆ ಸ್ಪೀಡ್ ಮ್ಯಾಥ್ಸ್ ಇರುತ್ತೆ, ಅದು ಬಟ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಈಗ ಕ್ವಾಡ್ರಾಟಿಕ್ ಇಕ್ವೇಷನ್ ರೂಟೆಡ್ ಇರುತ್ತೆ, ಅಥವಾ ಅದರಲ್ಲಿ ಆಲ್ಜಿಬ್ರಾ ಆಡ್ ಮಾಡಿರ್ತಾರೆ, ಅಥವಾ ನಂಬರ್ ಸಿಸ್ಟಮ್ ಅಲ್ಲಿ PQ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಈ ತರ ನಂಬರ್ ಪ್ಯಾಟರ್ನ್ ಈ ತರ ಇರುತ್ತೆ. ಯಾವ್ದಾರೋ 2 ನಂಬರೇ ಕೊಟ್ಟಿರಲ್ಲ, ಅದು ನೀವು ಪ್ಯಾಟರ್ನ್ ಕಂಡು ಇಡಬೇಕು. ಫಸ್ಟ್ P ಕಂಡು ಇಡಬೇಕು, ಆದ್ಮೇಲೆ Q ಕಂಡು ಇಡಬೇಕು, ಅದಾದ್ಮೇಲೆ ಪ್ಯಾಟರ್ನ್ ಈ ತರ ಇರುತ್ತೆ. ಸೊ ಈ ತರ ಕ್ವಶನ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ, ಫಸ್ಟ್ ನಂಬರ್ ಸಿಸ್ಟಮ್ ಅಂಡ್ ಆಲ್ಜಿಬ್ರಾನ ಹರ್ಷಲ್ ಅಗರ್ವಾಲ್ ಕ್ಲಾಸ್ ಇದೆ, ಹರ್ಷಲ್ ಅಗರ್ವಾಲ್ ಸರ್ದು ಸಾರಿ, ಅವ್ರ ಕ್ಲಾಸ್ ಕೇಳಿ. ಅವ್ರ ವಿಡಿಯೋ ಅವ್ರದ ಚಾನಲ್ ಅಲ್ಲೇ ತುಂಬಾ ಮೇನ್ಸ್ ಲೆವೆಲ್ ಕ್ವಶನ್ಸ್ ನ ಮಿಸ್ಸೆಲೇನಿಯಸ್ ನ ಸಾಲ್ವ್ ಮಾಡಿದ್ರೆ. ಜಸ್ಟ್ DA ಅಂತ DA ಇಂದನೇ ಓಡಬೇಡಿ. DA ಇಂಪಾರ್ಟೆಂಟ್, ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಸ್ಕೋರ್ ಆಗೋದು ಇಂಪಾರ್ಟೆಂಟ್. ಯಾವ ಕ್ವಶನ್ ಸಾಲ್ವ್ ಮಾಡಿ ಸ್ಕೋರ್ ಮಾಡ್ತೀರಾ ಅಂತ ಯಾರು ಕೇಳಲ್ಲ. ಸೊ ಫಸ್ಟ್ ನೀವು ಈ ಟಾಪಿಕ್ ಗಳು ಏನಿದೆ 1 ಮಾರ್ಕ್ಸ್ ಇದನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವೇ ಡೂಯೇಬಲ್ ಇರುತ್ತೆ. ಎಲ್ಲರೂ DA ಅಂತ ಹೋಗ್ಬಿಟ್ಟು ಅವನ್ನೇ ನೆಗ್ಲೆಕ್ಟ್ ಮಾಡ್ತೀರಾ. ಅದನ್ನ ನೀವು 10 ಮಾರ್ಕ್ಸಿಗಂತೂ ಇದ್ದೇ ಇರುತ್ತೆ. ಆ 10 ಮಾರ್ಕ್ಸ್ ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅಂಡ್ ಕ್ಲಾಸ್ ಹೇಳಿದೀನಿ, ಇದೊಂದು ಕ್ಲಾಸ್ ಕೇಳಿ. ಅದಾದ್ಮೇಲೆ ಮೇನ್ಸ್ ಲೆವೆಲ್ದು ಅವ್ರ ಕ್ಲಾಸ್ ಇರ್ಬೋದು, ಅಥವಾ ನಿಮಗೆ ಕಾನ್ಸ್ಟೆಂಟ್ ಗೈಡ್ ಇರ್ಬೋದು. ಮತ್ತೆ ನಮ್ಮ ಇವರಿದ್ದಾರೆ ಕೆರಿಯರ್ ಡಿಫೈನರ್, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಅಪ್ರೋಚ್, ಅದು ಅರ್ಥಮೆಟಿಕ್ ಅಂತೂ ಮಸ್ಟ್ ವಾಚ್ ಅವ್ರ ವಿಡಿಯೋಗಳು. ಇಷ್ಟು ಟಾಪಿಕ್ ಅಲ್ಲಿ ನಿಮಗೆ DA ಬರೋ ಚಾನ್ಸ್ ಇದೆ, ಡೈರೆಕ್ಟ್ ಕ್ವಶನ್ ಬರೋ ಚಾನ್ಸ್ ಇದೆ. ಸೊ ಇಷ್ಟು ಟಾಪಿಕ್ ನ ಅಟ್ಲೀಸ್ಟ್ ಡೈಲಿ ಒಂದು 2, 3 ಟಾಪಿಕ್ ಅಲ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ ನ ಇವಾಗ್ಲಿಂದಲೇ ಸಾಲ್ವ್ ಮಾಡಿ. ನಿಮಗೆ ಸಾಲ್ವ್ ಮಾಡಕ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ಈ ಒಂದೊಂದು ಚಾಪ್ಟರ್ ವೈಸ್ ಮೈನ್ಸ್ ಕ್ವಶನ್ ಅಂತ ಟೈಪ್ ಮಾಡಿದ್ರೆ ತುಂಬಾ ಜನ ಟೀಚರ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋರು ಇದ್ದಾರೆ. ಅದರಲ್ಲಿ ಕೆಲವೊಬ್ರು ಯಾರು ಅಂದ್ರೆ ಹರ್ಷಲ್ ಅಗರ್ವಾಲ್, ಆಶೀಶ್ ಅರೋರಾ, ವಿಜಯ್ ಸರ್, ಅದಾದ್ಮೇಲೆ ನಮ್ಮ ಕೌಶಿಕ್ ಮನೋತಿ ಸರ್, ಮತ್ತೆ ವೆಟರನ್ ಅಂತ ಒಬ್ರು ಇದ್ದಾರೆ, ಅವ್ರ ಚಾನಲ್. ಅವ್ರಿಷ್ಟು ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಅವ್ರನ್ನ ರೆಫರ್ ಮಾಡ್ಬೋದು. ಸೊ ಅದ್ ಬಿಟ್ಟು ಇನ್ನು 2 to 3 ಡೈಲಿ ಮೈನ್ಸ್ ಲೆವೆಲ್ ಪಜಲ್ ಸಾಲ್ವ್ ಮಾಡಿ. ಮತ್ತೆ ಎಕ್ಸಾಮ್ ಅಲ್ಲಿ ಹೇಳಿದ್ನಲ್ಲ, ಫಸ್ಟ್ ಸ್ಪೀಡ್, ಅದಾದ್ಮೇಲೆ DAಗೆ ಹೋಗಿ ಫಸ್ಟ್ 1 ಮಾರ್ಕ್ಸ್ ಏನಿದೆ ಅದನ್ನ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ. ಈಗ ರೀಸನಿಂಗ್ ಬರ್ತೀನಿ. ರೀಸನಿಂಗ್ ಬಂದ್ಬಿಟ್ಟು 25 ಮಾರ್ಕ್ಸ್. ಅದರಲ್ಲಿ ಪಜಲ್ ಮತ್ತೆ ಮಿಸ್ಸೆಲೇನಿಯಸ್ ಎಲ್ಲ ಇರುತ್ತೆ. ಜಸ್ಟ್ ಮೀನ್ಸ್ ಅಂದ್ರೆ ಬರೀ ಪಜಲ್ ಅಂತ ಅಲ್ಲ, ನೀವು ಮಿಸ್ಸೆಲೇನಿಯಸ್ ಸ್ಕೋರ್ ಮಾಡ್ಬೋದು. ಮತ್ತೆ ಕ್ರಿಟಿಕಲ್ ರೀಸನಿಂಗ್ ಇದೆ. ಕ್ರಿಟಿಕಲ್ ರೀಸನಿಂಗ್ ನ ನೆಗ್ಲೆಕ್ಟ್ ಮಾಡಬೇಡಿ. ಇಂಗ್ಲಿಷ್ ಯಾರು ಚೆನ್ನಾಗಿದ್ರೆ ಅವರಂತೂ ಕ್ರಿಟಿಕಲ್ ರೀಸನಿಂಗ್ ನ ಖಂಡಿತವಾಗಿ ಅಟೆಂಡ್ ಮಾಡಬಹುದು. ಡೈಲಿ ಮಿನಿಮಮ್ 5 ಕ್ವಶನ್ಸ್ ನ ಕ್ರಿಟಿಕಲ್ ರೀಸನಿಂಗ್ ಪ್ರಾಕ್ಟೀಸ್ ಮಾಡಿ. ಎಲ್ಲಿ ಸಿಗುತ್ತೆ ಅಂದ್ರೆ ಅಗೇನ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅಡ್ಡಾ 24 ಬರ್ ಸಿಗುತ್ತೆ, ಸ್ಮಾರ್ಟ್ ಕಿಡಾ ಆಪ್ ಅಲ್ಲಿ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ. ಸೊ ಇದನ್ನ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಅಥವಾ ನಾನು PDF ಕಳಿಸಿದ್ದೀನಲ್ಲ, ಆ PDF ಗಳಲ್ಲೂ ಇದೆ, ಮೈನ್ಸ್ PDF ಗಳಲ್ಲಿ. ಸೊ ಕ್ರಿಟಿಕಲ್ ರೀಸನಿಂಗ್ ಇಂಪಾರ್ಟೆಂಟ್. ಇದರಿಂದ 5 ಕ್ವಶನ್ ಬರುತ್ತೆ. ನೀವು ಇದರಲ್ಲಿ 2 ಸ್ಕೋರ್ ಅಂತೂ ಆರಾಮಾಗಿ ಮಾಡ್ಬೋದು. ಜಸ್ಟ್ ಇಂಟರ್ಪ್ರೆಟ್ ಇರುತ್ತೆ, ಅಂದ್ರೆ ಕರೆಕ್ಟ್ ಇದೆ ಅಸರ್ಷನ್ ಆ ತರ ಇರುತ್ತೆ. ಸೊ ನೀವು ಒಂದು ಕ್ಲಾಸ್ ಅಟೆಂಡ್ ಮಾಡಿ. ಯಾವ್ದು ಯಾರ ಹತ್ರ ಅಂತ ಅಂದ್ರೆ, ಸ್ಟಡಿ ನೀತಿ ಮೇಡಮ್ ಇದ್ದಾರೆ, ಅವ್ರದ್ದಿರ್ಬೋದು, ಅಥವಾ ಕಾನ್ಸ್ಟೆಂಟ್ ಗೈಡು ಮಾಡಿದ್ದಾರೆ, ಹರ್ಷಲ್ ಅಗರ್ವಾಲ್ ಸರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಕ್ವಾಂಟ್ ಮಾಡೋರು ಕ್ರಿಟಿಕಲ್ ರೀಸನಿಂಗ್ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಸಬ್ಜೆಕ್ಟ್, ನೀವೆಲ್ಲರೂ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದು ಬಿಟ್ಟು 25 ಮಾರ್ಕ್ಸ್ ಅಂದ್ರೆ ನೀವು ಎಲ್ಲ ಪಜಲ್ ಅಲ್ಲೇ ಸಾಲ್ವ್ ಮಾಡಬೇಕು, 2 ಮಾರ್ಕ್ಸ್ ಕ್ವಶನ್ ಅಲ್ಲೇ ಸಾಲ್ವ್ ಮಾಡಬೇಕು ಅಂತೆಲ್ಲ. ಫಸ್ಟ್ 10 ಮಿನಿಟ್ಸ್ ಏನಿದೆ ಈ ಎಕ್ಸಾಮ್ ಅಲ್ಲಿ ಬೇಡ, 15 ಮಿನಿಟ್ಸ್ ಏನಿದೆ, 1 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ, ಸಿಲೋಗಿಸಮ್, ಇನ್ಇಕ್ವಾಲಿಟಿ, ಬ್ಲಡ್ ರಿಲೇಷನ್, ಡೈರೆಕ್ಷನ್, ಆ ಕ್ವಶನ್ಸ್ ಇಂದ ನೀವು ಒಂದು 10 ಮಾರ್ಕ್ಸ್ ನ ಗ್ರಾಬ್ ಮಾಡ್ಕೊಳಕ್ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿ. ಇನ್ನ 20 ಮಿನಿಟ್ಸ್ ಅಲ್ಲಿ 10 ಮಿನಿಟ್ಸ್ ಅಂತ ಇಟ್ಕೊಂಡು 2 ಪಜಲ್ ಸಾಕು. ಒಂದು 5 ಮಾರ್ಕ್ಸ್ ಇರ್ಬೋದು, ಇನ್ನೊಂದು 10 ಮಾರ್ಕ್ಸ್, ಅಂದ್ರೆ 5 ಕ್ವಶನ್ಸ್ ಇಂಟು 2 ಮಾರ್ಕ್ಸ್ ಪಜಲ್. ಸೊ ಇದು 10 ಮಾರ್ಕ್ಸ್, 10, 5, 15, ಇಲ್ಲಿ 10, 25 ಮಾರ್ಕ್ಸ್. ಈ ತರ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡ್ಕೋಬೇಕು ಪೇಪರ್ನ, ನೀವು ಎಲ್ಲಿಂದ ಸ್ಕೋರ್ ಮಾಡಬೇಕು ಅಂತ. ಅಂಡ್ ಫಸ್ಟ್ ಏನಕ್ಕೆ ಮಿಸ್ಸೆಲೇನಿಯಸ್ 1 ಮಾರ್ಕ್ಸ್ ಕ್ವಶನ್ ಮಾಡಿ ಅಂತ ಇದೀನಿ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಒಂದು ಪಜಲ್ ತಗೊಂಡು ನೀವು ಸ್ಟಕ್ ಆಗ್ಬಿಟ್ರೆ ಟೈಮ್ ಕಿಲ್ ಆಗಿದ್ದೇ ಗೊತ್ತಾಗಲ್ಲ. ಮೇನ್ಸ್ ಅಲ್ಲಿ ನೀವು 10 ಮಿನಿಟ್ಸ್ ಯಾವಾಗ ಆಗುತ್ತೆ, 15 ಮಿನಿಟ್ಸ್ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮೀನ್ಸ್ ಪಜಲ್ ಒಳಗಡೆ ಹೋಗ್ಬಿಡ್ತೀರಾ ಆಳವಾಗಿ. ಅದು ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಫಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬೇಕು ಅಂದ್ರೆ ಸ್ವಲ್ಪ ಮಾರ್ಕ್ಸ್ ನಿಮ್ ಬಕೆಟ್ ಅಲ್ಲಿ ಇರಬೇಕು. ಸೊ ಬ್ಯಾಸ್ಕೆಟಿಗೆ ಫಸ್ಟ್ ಒಂದು 10 ಮಾರ್ಕ್ಸ್ ನ ಹಾಕೊಳ್ಳಿ ಮಿಸ್ಸೆಲೇನಿಯಸ್ ಇಂದ, 1 ಮಾರ್ಕ್ಸ್ ಇಂದ. ಅದಾದ್ಮೇಲೆ ಪಜಲ್ ಮೂವ್ ಆಗಿ. ಅಂಡ್ ಅಗೈನ್ ರೀಸನಿಂಗ್ ಇನ್ನ ಎಕ್ಸ್ಟ್ರಾ ಏನಿಲ್ಲ, ಕ್ರಿಟಿಕಲ್ ರೀಸನಿಂಗ್ ಹೇಳಿದೀನಿ.
ಸ್ಟಡಿ ನೀತಿ ಮೇಡಮ್ ಇಂದ ಓದಿ. ಅಂಡ್ ಮೇನ್ಸ್ ಲೆವೆಲ್ ಪಜಲ್ ವೆಟರನ್ ಅವ್ರು ಇದಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿದ್ದಾರೆ, ಅದನ್ನ ನೋಡ್ಬೋದು. ಅಂಡ್ ಅದ್ ಬಿಟ್ಟರೆ ಮತ್ತೆ ಸ್ಟಡಿ ನೀತಿ ಮೇಡಮ್ ಎಲ್ಲ ಸಬ್ ಟಾಪಿಕ್ಗಳಿದಾವಲ್ಲ, ಕೋಡೆಡ್ ಸಿಲೋಗಿಸಮ್, ಇನ್ಇಕ್ವಾಲಿಟಿ, ಅದೆಲ್ಲಾನು ಸ್ಟಡಿ ನೀತಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವನ್ನ ನೀವು ಕ್ಲಾಸಸ್ ಕೇಳ್ಬೋದು. ಅದ ಕ್ಲಾಸಸ್ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಕೇಳಾದ್ಮೇಲೆ ಕ್ವಶನ್ಸ್ನ ನೀವಾಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದಿಷ್ಟು ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು.